ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು RCB ವರ್ಸಸ್ LSG ನಾಳೆ ಗೇಮ್ ಇರೋದನ್ನ ಪ್ರಿವ್ಯೂ ಮಾಡಕ್ಕೆ ಇವತ್ತು ಬಂದಿದ್ದೀವಿ. ನಾವು ನಾರ್ಮಲಿ ಈ ತರ ಪ್ರಿವ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ಲೇಯರ್ಸ್ ಬಗ್ಗೆ ಮಾತಾಡ್ತೀವಿ, ಬ್ಯಾಟಿಂಗ್ ಆರ್ಡರ್, ಬೌಲಿಂಗ್ ಆರ್ಡರ್ ಬಗ್ಗೆ ಎಲ್ಲ. ಬಟ್ ಇವತ್ತು ಫಸ್ಟ್ ಓನರ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ನಾನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿದೆ, ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ. ನಮ್ದೀಗ ಚೇರ್ಮನ್ ಇದಾನಲ್ಲ, ಅಂದ್ರೆ ಆದಿತ್ಯ ಬಿರ್ಲಾ ಕಡೆಯಿಂದ ಚೇರ್ಮನ್ ಆರ್ಯಮನ್ ಬಿರ್ಲಾ, ಅವನ್ ಆಕ್ಚುಲಿ ಕ್ರಿಕೆಟರ್ ಆಗಿದ್ನಂತೆ. ಅದೂನು ಒಂದು ಇದೇನಿರೋದು ಅಂದ್ರೆ ಅವನು ಮಧ್ಯಪ್ರದೇಶ್ ಆಡಿದ್ನಂತ ಅವನು ಆಸ್ ಕ್ರಿಕೆಟರ್. ಆಮೇಲೆ ಅವನು KKRಗೆ 2 years ಬೆಂಚಲ್ಲೂ ಕೂತಿದ್ನಂತೆ. ಈಗ ರಿಟೈರ್ ಆಗಿದ ತಕ್ಷಣ ಓನರ್, ಅಂದ್ರೆ ಈಗ ಚೇರ್ಮನ್ ಆಗ್ಬಿಟ್ಟಿದ್ದಾನೆ RCB. ಈ ಕಡೆ ಒಂದು ಓನರ್ ಆದ್ರೆ ಆ ಕಡೆ ಇನ್ನೊಂದು ಓನರ್, ನಮ್ಮ ಕುಮಾರಣ್ಣಂಗೆ ಕಾಂಪಿಟೇಷನ್ ಕೊಡೋ ಓನರ್ ಒಬ್ಬ ಬಂದಿದ್ದಾನೆ. ಎಂತ ಡಬ್ಬ ಓನರ್ ಅಂದ್ರೆ ಫಸ್ಟ್ ಧೋನಿಗೆನೆ ಇದ್ ಮಾಡ್ಬಿಟ್ಟ. ಅಂದ್ರೆ ನೀವು KL ರಾಹುಲ್, ರಿಷಬ್ ಪಂತ್ ಆಮೇಲೆ ಬರೋಣ. ಅವಾಗ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಅಲ್ಲಿ ಧೋನಿಗೆ ಮಾಡ್ದ ಅವನು. ಧೋನಿನೇ ಕೂಡ್ಸ್ಬಿಟ್ಟು ಸ್ಟೀವ್ ಸ್ಮಿತ್ ನ ಕ್ಯಾಪ್ಟನ್ ಮಾಡಿದ್ದ. ಆಮೇಲೆ ಈಗ ಬಂದ್ಬಿಟ್ಟು ನಮ್ಮ KL ರಾಹುಲ್ ಜೀವನ ಹಾಳು ಮಾಡ್ಬಿಟ್ಟ. ಅಂದ್ರೆ ಒಂದ್ ವರ್ಷ ಅವನ್ಗೆ ತಲೆ ಕೆಟ್ಟೋಗಿ, ಆಮೇಲೆ ಈಗ ಅವನ್ಗೆ ಯಾವ ಲೆವೆಲ್ ಟಾರ್ಚರ್ ಕೊಟ್ಟಿದ್ದ ಅಂದ್ರೆ ಡೆಲ್ಲಿಗೆ ನಾನು ಕ್ಯಾಪ್ಟನ್ಶಿಪ್ ಮಾಡಲ್ಲ ಅಂತ ಹೇಳಿ ಈಗ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆಗಿರೋದು. ಆಮೇಲೆ ಅವನು KL ರಾಹುಲ್ ಅಂತ ಒಳ್ಳೆ ಹುಡುಗ, ಅವನನ್ನೇ ಶೇಕ್ ಹ್ಯಾಂಡ್ ರೆಫ್ಯೂಸ್ ಮಾಡ್ದ, ಒಂಥರ ವಿಚಿತ್ರವಾಗಿ ಆಡ್ದ. ಪ್ಲಸ್ ಇದು ಈ ಓನರ್ಸ್ ತರ ಇರ್ಬೇಕು, ಜಾಸ್ತಿ ಕ್ರಿಕೆಟ್ ಬರಬಾರ್ದು. ನಾನೊಂದು ದೊಡ್ಡ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಈಗ ನಿಮ್ಗೆ ಬಿಡ್ತೀನಿ ಇವ್ರ ಬಗ್ಗೆ ಸ್ವಲ್ಪ ಗುಣಗಾನ ಮಾಡಕ್ಕೆ. ನಮ್ಮ ಓನರ್ಸ್ ಬಗ್ಗೆ ನಮ್ಗೆ ಎಲ್ಲಾರ್ಗೂ ಗೊತ್ತು. ನಮ್ಮ ಓನರ್ಸ್ ಹಿಸ್ಟ್ರಿನೂ ಗೊತ್ತು. ಅಂದ್ರೆ ವಿಜಯ್ ಮಲ್ಯ ಇದ್ದ, ಆಮೇಲಿಂದ ಅವ್ರನ್ನ ಪಾಪ ಓಡಿಸ್ಬಿಟ್ರು ಇಂಗ್ಲೆಂಡ್ಗೆ. ಏನೋ ಸ್ಕ್ಯಾಮ್ ಆಯ್ತೋ ಇಲ್ವೋ ಅದೆಲ್ಲ ಬೇರೆ ಇಶ್ಯೂ. ಬಟ್ ಓಡಿಸಿದ್ರು. ಆಮೇಲಿಂದ ಇವ್ರು ನಮ್ಮ ಪ್ರಥಮೇಶ್ ಮಿಶ್ರಾ ಅವರೆಲ್ಲ ತಗೊಂಡಿದ್ರು. ಇವಾಗ ನೆಕ್ಸ್ಟ್ ಇರೋರು ಬಿರ್ಲಾದವ್ರು ತಗೊಂಡ್ರು, ಅಲಾಂಗ್ ವಿತ್ ಬ್ಲಾಕ್ ಸ್ಟೋನ್, ಟೈಮ್ಸ್ ಆಫ್ ಇಂಡಿಯಾ ಅವರೆಲ್ಲ ಸೇರ್ಕೊಂಡು. ಬಟ್ ಅದೇನೆ. ಸೊ ನಮ್ಮ ಓನರ್ಶಿಪ್ ಬಗ್ಗೆ ಇದಲ್ಲ ಇರೋದು ಕಾನ್ವರ್ಸೇಷನ್. ಇರೋದು ನಮ್ಮ ಲೇಟ್ ಅಲ್ಲ, ಗ್ರೇಟ್ ಸಂಜೀವ್ ಗೋಯಂಕಾ ಅವ್ರದ್ದು. ಅವರು ಹೇಳ್ದಂಗೆನೆ ಫಸ್ಟ್ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಮಾಡಿದ್ರು. ಅದು 2 ವರ್ಷ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಯಾಕೆ 2 ವರ್ಷ ಆ ಟೀಮ್ ಬಂದಿದ್ದು ಅಂತ. ನಾವು ಅದನ್ನ ಮತ್ತೆ ರಿಪೀಟ್ ಮಾಡೋದು ಬೇಡ. ಬಟ್ ರಿಪೀಟ್ ಮಾಡ್ಬೇಕು ಅಂತಂದ್ರೆ ಬೇಸಿಕಲಿ ನಮ್ಮ ಪೊಂಗರು ಫಿಕ್ಸ್ ಮಾಡಿ ಸಿಗಾಕೊಂಡಿದ್ದಕ್ಕೆ. ಸೊ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಟೀಮ್ ಬಂದಿದ್ದು. ಅವಾಗ ಗೋಯಂಕಾ ಪುಣೆ ಟೀಮ್ ಅಂತ ತಗೊಂಡ್ಬಿಟ್ಟು ಅದ್ರಲ್ಲಿ ಧೋನಿಗೆನೆ ಕಿತ್ತಾಕ್ಬಿಟ್ಟ. ಅದೊಂದ್ ನಂಗೆ ಇಷ್ಟ ಆಯ್ತು ಅವ್ನು ಮಾಡಿರೋದು ಇಡೀ ಕರಿಯರ್ ಅಲ್ಲಿ. ಸೊ ಆಮೇಲಿಂದ ಅದು ಒಂದೇ ಇನ್ಸ್ಟೆನ್ಸ್ ಅಲ್ಲ, ಇರೊಬ್ಬರ ನೆಕ್ಸ್ಟ್ ಎಲ್ಲಾ ಕ್ಯಾಪ್ಟನ್ಗಳು ಇಟ್ಕೊಂಡಿರೋದು ಈ ಲಕ್ನೋನಲ್ಲೂ. ಅವನು ಅಂದ್ರೆ ತಾನೇ ಈಗ ಒಂಥರ ಒಂದ್ ಸ್ವಲ್ಪ ಇರಿಟೇಟಿಂಗ್ ಮ್ಯಾನೇಜರ್ಸ್ ಇರ್ತಾರಲ್ಲ ಆಫೀಸಲ್ಲಿ, ಆತರ ಆಡ್ತಾನೆ. ಏನ್ ಗುರು ಡಿಪ್ಲಾಯ್ ಮಾಡಿಲ್ವಾ, ಕೋಡು ಕಳ್ಸಿಲ್ವಾ, ಇದನ್ನ ಡಾಕ್ಯುಮೆಂಟೇಶನ್ ಅಲ್ಲಿ ಸುಮ್ನೆ ಅಂದ್ರೆ ಪ್ರತಿದಿನ ಕೇಳ್ತಾರಲ್ಲ ಆತರ. ಪ್ರತಿ ಮ್ಯಾಚ್ ಆದ್ಮೇಲೆ ಗ್ರೌಂಡ್ ಬಂದ್ಬಿಟ್ಟು ಪಬ್ಲಿಕ್ ಆಗಿ ಕೇಳೋದು, ಇದೆಲ್ಲ ಮಾಡೋದು ಜಾಸ್ತಿ ಅವನು. ಆಮೇಲೆ ಇನ್ನ ಒಂದ್ ಏನಂತಂದ್ರೆ ಲಕ್ನೋ ಅವನ್ಗೆ ಆ ಟೀಮ್ ಅಲ್ಲಿ ಒಂದು ಐಡೆಂಟಿಟಿ ಬಿಲ್ಡ್ ಮಾಡೋದೇ ಇನ್ನ ಅವನ್ಗೆ ಗೊತ್ತಾಗಿಲ್ಲ. ಯಾಕೆಂದ್ರೆ ಫಸ್ಟ್ ಸೀಸನ್ ಅಲ್ಲಿ ಒಂದು ಹೋಪ್ಲೆಸ್ ಲೈಟ್ ಗ್ರೀನ್ ಜರ್ಸಿ ತರ ಏನೋ ಮಾಡ್ಕೊಂಡಿದ್ದ. ಆಮೇಲಿಂದ ಅದು ಡಾರ್ಕ್ ಗ್ರೀನ್ ಮಾಡಿದ್ರು. ಆಮೇಲಿಂದ ಯಾವ್ದೋ ಒಂದು ಮೋಹನ್ ಬಗಾನ್ ಇನ್ಸ್ಪೈರ್ಡ್ ಜರ್ಸಿ ಅಂತ 2 ಮ್ಯಾಚ್ ಆಡಿದ್ರು ಅದರಲ್ಲಿ. ಆಮೇಲಿಂದ ಇವಾಗೇನೋ ಸ್ಟ್ರೈಪ್ಸ್ ಜರ್ಸಿ ಅಂತ ತಂದಿದ್ದಾರೆ. ಸೊ ಇದು ಐಡೆಂಟಿಟಿ ಕ್ರೈಸಿಸ್ ಇನ್ನೂ ಒಂದು ಇದು. ಸೊ ಅದರಿಂದ ಈಸ್ ಬೇಸಿಕಲಿ ಅನ್ಫಿಟ್ ಟು ಬಿ ಅನ್ ಓನರ್ ನನ್ನ ಲೆಕ್ಕದಲ್ಲಿ. ಅವ್ನ್ ಲಲಿತ್ ಮೋದಿನು ಕರೆಕ್ಟ್ ಟ್ವೀಟ್ ಅಲ್ಲಿ ಹಾಕಿದ್ದ, ಈಸ್ ಅ ಕ್ಲೌನ್ ಅಂತ. ಸೊ ಅದ ಎಕ್ಸಾಕ್ಟ್ಲಿ ಕರೆಕ್ಟ್ ಟರ್ಮ್ ಅದು ಯೂಸ್ ಮಾಡೋದಕ್ಕೆ. ನೀವ್ ಹೇಳಿದ್ದೆಲ್ಲ ವ್ಯಾಲಿಡ್ ಪಾಯಿಂಟ್ಸ್. ಅದ್ರ ಇನ್ನೊಂದು ಲೇಯರ್ ಏನಂದ್ರೆ, ಕನ್ಸಿಡರಿಂಗ್ ಮೈ ಎಂಪ್ಲಾಯ್ಮೆಂಟ್ ಹಿಸ್ಟ್ರಿ ಅಂಡ್ ಅದರ್ ಥಿಂಗ್ಸ್ ಆಲ್ಸೋ, ಇವನು ಮೋಹನ್ ಬಗಾನ್ ಸೂಪರ್ ಜಾಯಿಂಟ್ ಓನರ್. ಮೋಹನ್ ಬಗಾನು ಬೆಂಗಳೂರು FC ಗೆ ಕಂಡ್ರಾಗಲ್ಲ. ಅಂಡ್ ಇವನ್ ಯಾಕೆ ಅಂದ್ರೆ ಇವನು ಓನರ್ ಆದಾಗ್ಲಿಂದ ದೇ ಮರ್ಜ್ಡ್ ATK ಅಂಡ್ ಮೋಹನ್ ಬಗಾನ್, ವಿಚ್ ಇಸ್ ಬೇಸಿಕ್ಲಿ ಮೋಹನ್ ಬಗಾನ್ ಡೆಲಿಗೇಟ್ ಆಗ್ತಿದ್ರು ಐ ಲೀಗ್ ಅಲ್ಲಿ ಒಂದ್ ಸೀಸನ್. ಆದ್ರೂ ATK ಮೋಹನ್ ಬಗಾನ್ ಮರ್ಜ್ ಮಾಡ್ಬಿಟ್ಟು ATK ಮೋಹನ್ ಬಗಾನ್ ಮಾಡಿದ್ರು, ಅದು ಬರೀ ISL ಆಡುತ್ತೆ ಅಂತ. ಸೊ ಅವನ್ ಇದ್ದಾಗ್ಲಿಂದ ಸ್ವಲ್ಪ ಈಸ್ ನೋನ್ ಟು ಬೆಂಡ್ ದ ರೂಲ್ಸ್ ಟು ಹಿಸ್ ವಿಲ್ ಇನ್ ಅಂದ್ರೆ ಒಂಥರ ಅವನು
ಸಹಾರಾ ಗ್ರೂಪ್ ಅಲ್ಲಿ ಇದ್ದ ಅನ್ಸುತ್ತೆ ಮುಂಚೆ, ನಾನು ಒಂದ್ಸತಿ ಕನ್ಫರ್ಮ್ ಮಾಡ್ಬೇಕು ಸರ್ಚ್ ಮಾಡಿ. ಬಟ್ ಸಹಾರಾ ಏರ್ ಅಂತ ಇತ್ತು. ಸಹಾರಾ ಏರ್ ಮತ್ತೆ ಜೆಟ್ ಏರ್ವೇಸ್ ಇದ್ರ ಮರ್ಜ್ ಮಾಡಿದಾಗ ಫುಲ್ ಮುಳುಗೋಯ್ತು ಎರಡುವೆ ಇವಾಗ. ಸೊ ಬೇಸಿಕ್ಲಿ ಅವ್ನ ಏನಂದ್ರೆ ಎಲ್ಲೋದ್ರು ಹಿ ಲೀವ್ಸ್ ಬಿಹೈಂಡ್ ಅ ಪಾತ್ ಆಫ್ ಡಿಸ್ಟ್ರಕ್ಷನ್ ಬಿಕಾಸ್ ಆಫ್ ಹಿಸ್ ಇಂಪಲ್ಸಿವ್ ಡಿಸಿಷನ್ ಮೇಕಿಂಗ್ ಅಂಡ್ ಹಿಸ್ ನೀವಿಬ್ರು ಕರೆಕ್ಟ್ಲಿ ಪಾಯಿಂಟ್ ಔಟ್ ಮಾಡಿದಾಗ ಇದೆ ಆ, ಏನಂದ್ರೆ ಇಟ್ ಡಸ್ ನಾಟ್ ಟೇಕ್ ಟು ರೆಸ್ಪಾನ್ಸಿಬಿಲಿಟಿ ವೆರಿ ಕೈಂಡ್ಲಿ. ಎಲ್ಲೋದ್ರು ಎರಾಬಿರಿ ಮಾಡುದು, ಯಾರ್ ಪವರ್ ಅಲ್ಲಿ ಇರ್ತಾರೋ ಅದನ್ನ ಕಿತ್ತಾಕ್ಬಿಟ್ಟು ಬೇರೆ ಹಾಕೋದು, ಪಪ್ಪೆಟ್ಗಳನ್ನ ಹಾಕೋದು, ಅದೇ ತರ ಆಗಿರೋದು ಇವನು ಮಾಡಿದ ಎಲ್ಲಾದ್ರಲ್ಲೂ. ಬಟ್ ಟು ಬಿ ವೆರಿ ಆನೆಸ್ಟ್, ನಿಮ್ಮಿಬ್ರಿಗೆ ಏನ್ ಅನ್ಸುತ್ತಿದ್ದು, there is a parallel universe in which Rising Pune Super Giant won that final in 2017 and are still an IPL team. ಆ ತರ ಆಗಿರೋ ಚಾನ್ಸಸ್ ಇದೆಯಾ? ಅದಾಗಿದ್ರೆ ಯಾವ ತರ ಡಾಮಿನೋ ಎಫೆಕ್ಟ್ ಆಗಿರ್ಬೋದು ಗೊತ್ತಿಲ್ಲ. ಬಟ್ ವಾಟ್ ಡು ಯು ಥಿಂಕ್? ಆ ತರ ಗುಜರಾತ್ ಲಯನ್ಸ್ ಮತ್ತೆ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ ನ ಅನ್ಸೆರೆಮೋನಿಯಸ್ಲಿ ಕಿತ್ತಾಕಿದ್ರಲ್ಲ ಇವರಿಬ್ರು ವಾಪಸ್ ಬಂದ್ಮೇಲೆ, ಅದು ಮಾಡಿದ್ ಒಳ್ಳೆ ಡಿಸಿಷನ್ ಅಥವಾ ಇನ್ನೇನೋ ಬೇರೆ ತರ ಸಿಸ್ಟಮ್ ಇರ್ಬೇಕಿತ್ತು? ಇವ್ರು 4 ಜನಕ್ಕೆ ಪ್ಲೇ ಆಫ್, ಇವಾಗ ಚಾಂಪಿಯನ್ಶಿಪ್ ಅಲ್ಲಿ ನಡೆಯುತ್ತಲ್ಲ, ಇಬ್ರು 4 ಜನ ಪ್ಲೇ ಆಫ್ ಆಡ್ತಾರೆ, ಅದ್ರಲ್ಲಿ ಇಬ್ರು ಪ್ರಮೋಟ್ ಆಗ್ತಾರೆ, ಇಬ್ರು ಮತ್ತೆ ಆಡ್ತಾರೆ ಬೇರೆಲಿ. ಆತರ ಏನೋ ಮಾಡಿಸ್ಬೇಕಿತ್ತ ಅಂತ ನಿಮ್ ಪ್ರಕಾರ? ಬಿಕಾಸ್ ಇಟ್ ವಾಸ್ ಆಲ್ ಬೆಂಟ್ ಟು ದ ಈಸ್ ಆಫ್ ವಿಚ್ ಅವ್ರು ವಾಪಸ್ ಬಂದಿರೋದು ಅವ್ರು ಬರೀ ಅವರಿಬ್ರು ಟೀಮ್ಸ್ಗೆ ಒಂಥರ ಡ್ರಾಫ್ಟ್ ತರ ಇಟ್ಟಿದ್ರು. ಏನಂದ್ರೆ ದೇ ಶುಡ್ ಹಾವ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್. ಅವ್ರಿಗೆ ಯಾವ ಪ್ಲೇಯರ್ಸ್ ಇಟ್ಟಿರ್ಬಾರ್ದು. ಯಾವಾಗ ಧೋನಿ, ರೈನಾ ಅವರೆಲ್ಲ ಮತ್ತೆ ಆಕ್ಷನ್ ಬಂದಾಗ, ಇಫ್ ಯು ವಾಂಟ್ ದೆಮ್ ಯು ಬೈ ದೆಮ್. ಆಕ್ಷನ್ ಅಲ್ಲಿ ಇರ್ತಾರೆ, ಎಲ್ಲರಿಗೂ ಈಕ್ವಲ್ ಚಾನ್ಸ್ ಇರುತ್ತೆ. ಬಟ್ ಅಲ್ಲ, ಅವ್ರಿಬ್ರಿಗೆ ಮಾತ್ರ ಬರೀ ಡ್ರಾಫ್ಟ್ ಮಾಡಿ ಏನೇನೋ ಮಾಡಿ ಚೆನ್ನಾಗಿ ಅನುಕೂಲ ಮಾಡ್ಕೊಂಡ್ರು. ಸೊ ಏನೋ ದಟ್ ಈಸ್ ದ ಓನ್ಲಿ ಟೈಮ್ ಐ ರಿಮೆಂಬರ್ ಗೋಯಂಕಾ ಬೀಯಿಂಗ್ ಓವರ್ ಶಾಡೋಡ್ ಬೈ ಅದರ್ ಫಿಗರ್ಸ್. ಬಟ್ ಇವಾಗ ಮತ್ತೆ ಸ್ವಲ್ಪ ಪವರ್ ಬಂದಿದ್ದಾರೆ. ಇದಂತೂ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಏನಾರ ಆತರ ಪ್ಯಾರಲಲ್ ಯೂನಿವರ್ಸ್ ಆಗಿತ್ತು ಅಂತ ಅಂದ್ರೆ ಗ್ಯಾರಂಟಿ ನೆಕ್ಸ್ಟ್ ಸೀಸನ್ ಇಂದ ಧೋನಿಗೆ ಬಂದ್ಬಿಟ್ಟು ಅವನೇ ಕ್ಲೇಮ್ ಮಾಡ್ಬಿಡ್ತಿದ್ದ, ನಂದೇ ಅದು ಟ್ರೋಫಿ ಎಲ್ಲ CSK ಸೇರಿದ್ದು ಅಂತ. ಇವಾಗ ಅವ್ರಿಗೊಂದು ಎಕ್ಸ್ಟ್ರಾ ಟ್ರೋಫಿ ಬೇರೆ ಆಡ್ ಮಾಡ್ಬಿಟ್ರು ಅವ್ರಿಗೆ ಏನು ಗೆದ್ದಿಲ್ಲ ಅಂತ. ಸೊ ಅದಕ್ಕೆಲ್ಲ ಹೋಗೋದ್ ಬೇಕಾಗಿಲ್ಲ ಈಗ. ಅದು ಒಂಥರ ನಮಗ್ ಗೊತ್ತು ಅದು ಏನಾಗುತ್ತೆ ಆತರ ಆಗಿದ್ರೆ ಅಂತ. ಅಲ್ಲ, ಪ್ಲಸ್ ಆರ್ ಓನರ್ಸ್ ರಾಜ್ ಕುಂದ್ರಾ, ಅವನ್ ಯಾವ್ಯಾವ ತರದ್ರಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಎಲ್ಲರಿಗೂ ಗೊತ್ತು. ಅದೇ ತರ ಅವನಿಂತ ಎಕ್ಕುಟ್ಟೋಗಿರೋ ಓನರ್ಸ್ CSK ಓನರ್ಸ್. ಏನ್ ಡಿಫ್ರೆನ್ಸ್ ಅಂದ್ರೆ ಅವ್ರು ಸಿಕ್ಕಾಕೊಂಡಿಲ್ಲ, ಇವ್ರು ಸಿಕ್ಕಾಕೊಂಡಿದ್ದಾನೆ. ಯಾವತ್ತೋ ಒಂದ್ ದಿನ ಅವ್ರದ್ದು ಆಚೆ ಬರುತ್ತೆ, ಅವತ್ ಮಾತಾಡೋಣ ನನ್ ಮಕ್ಳ ಬಗ್ಗೆ. ಅದು ಬಂದೇ ಬರುತ್ತೆ. ಅದು ಮುಡ್ಗಲ್ ಕಮಿಷನ್ ಫೈಲ್ಸ್ ಅಂತ ಯಾವ್ದೋ ಇದೆ, ಅದು ಒಂದ್ ದಿವಸ ರಿಲೀಸ್ ಮಾಡಿದ್ರೆ ಎಲ್ಲಾ ಬಂಡವಾಳ ಗೊತ್ತಾಗುತ್ತೆ ಇವರೆಲ್ಲದ್ದು. ಸುಮ್ನೆ ಡಿಫೆನ್ಸ್ ತರ ಇದೆಯಲ್ಲ, ಇಲ್ಲ ಫಿಕ್ಸಿಂಗ್ ಅಲ್ಲ ಬೆಟ್ಟಿಂಗು ಅನ್ಕೊಂಡೇನೋ, ಏನೂ ಇಲ್ಲ. ಇಟ್ ಇಸ್ ಅ ಹ್ಯೂಜ್ ಕವರ್ ಅಪ್. ಇಟ್ ಇಸ್ ವೇಟಿಂಗ್ ಟು ಬಿ ರಿಲೀಸ್ಡ್. ಯಾಕೋ ಮಾಡಿಲ್ಲ, ಬಿಕಾಸ್ ಸಮ್ಮನ್ ವೆರಿ ಇನ್ಫ್ಲೂಯೆನ್ಷಿಯಲ್, ಇದು ತುಂಬಾ ಇಂಡಸ್ಟ್ರಿಗಳಲ್ಲಿ ಕಂಟ್ರೋಲ್ ಮಾಡೋರ್ನ, ಅದನ್ನೆಲ್ಲ ಸಿಮೆಂಟ್ ಇಂಡಸ್ಟ್ರಿ ಕಂಟ್ರೋಲ್ ಮಾಡೋರು ಇಟ್ಕೊಂಡಿದ್ದಾರೆ IC ಅವರು. ಬಟ್ ಒಂದ್ ದಿವಸ ಬಂದೇ ಬರ್ಬೇಕು. ಶ್ರೀನಿವಾಸನು ಅವ್ರ ಮಗ ಒಂಥರ ಹೆಂಗೆ ಅಂದ್ರೆ, ಅಲ್ಲಿ ತಮಿಳ್ನಾಡುನಲ್ಲೆಲ್ಲ ಹೆಜಮಾನ್ಸ್ ಅವರೆಲ್ಲ, ಅಂದ್ರ ಇಂಡಸ್ಟ್ರೀಸು ಅವ್ರ ಕೈಲೇ ಇದೆ, ಪಾಲಿಟಿಕ್ಸ್ ಅವ್ರ ಕೈಲೇ ಇದೆ, ಎಲ್ಲಾನು ಅವ್ರ ಕೈಲಿದೆ. BCCI ಅವ್ರ ಕೈಲಿತ್ತು ಒಂದ್ ಟೈಮ್ ನಲ್ಲಿ, ಎಲ್ಲಾನು ಇತ್ತು. ಈಗ BCCI ಹೋಯ್ತಾನೆ, ನೆಕ್ಸ್ಟ್ ತಮಿಳ್ನಾಡುನು ಹೋಗುತ್ತೆ, ಎಲ್ಲಾನು ಹೋಗುತ್ತೆ. ಅವಾಗ ಅವರೆಲ್ಲ ರೋಡ್ಗೆ ಬರ್ತಾರೆ, ಅವತ್ ಮಾತಾಡೋಣ. ಬಟ್ ಇದೆಲ್ಲ ಇವೆಂಚುವಲ್ ಸಿನಾರಿಯೋಸ್ ಆಗದೆ ಇಲ್ಲ ಅಂತ. ಇಟ್ ಇಸ್ ನಾಟ್ ಅ ಹೈಪೋಥೆಟಿಕಲ್ ಸಿಚುವೇಶನ್. ಯಾವತ್ತೂ ಆಗ್ಬೇಕು ಅಂತ ಅಂತಿಲ್ಲ, ಕಾನ್ಫಿಡೆಂಟ್ ಆಗಿ ಆಗತ್ತೆ ಅಂತಾನೆ ಅನ್ಸುತ್ತೆ. ಬಿಕಾಸ್ ವಿ ಹ್ಯಾವ್ ಸೀನ್ ಇಟ್ ಹ್ಯಾಪನ್ ಅದರ್ ಪ್ಲೇಸಸ್. ಇಟ್ ಇಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ಇಟ್ ಹ್ಯಾಪನ್ಸ್ ವೇರ್ ಇಟ್ ಆಕ್ಚುಲಿ ನೀಡ್ಸ್ ಟು ಬಿ ಹ್ಯಾಪನಿಂಗ್ ಅಂತ. ಇಟ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ನಾಟ್ ಓನ್ಲಿ ಅಸ್ ಬಟ್ ಅ ಲಾಟ್ ಆಫ್ ಪೀಪಲ್. ಇನ್ನೊಂದು ಲಲಿತ್ ಮೋದಿ, ಯುವರ್ ಮೈ ಬ್ರದರ್ ಇಲ್ಲ ಅಂತ ನಂಗೆ ಈಗ ನೋಡಿದ್ ನಾನು. ಅವ್ನ ರಿಲೇಟಿವ್ಗೆ ಈ ತರ ಹೋಗಿದ್ನ ಅವನು. ಯು ಆರ್ ಟಾಕ್ಸಿಕ್ ಅಂತೆ, ಪಾಯ್ಸನ್. ಆಮೇಲೆ ಅವತ್ತು ಟ್ವಿಟರ್ ನಲ್ಲಿ ನೀವ್ ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಒಂದ್ ಏನಾಗಿತ್ತು ಅಂದ್ರೆ ಫೋಟೋಸ್ ಬಂತು. ಅಂದ್ರೆ ಸ್ಟೇಡಿಯಂ ನಲ್ಲಿ ಯಾರೋ ತೆಗ್ದಿದ್ದು, ಅವನು ರಿಷಬ್ ಪಂತ್ಗೆ ಗ್ರೌಂಡ್ ಮೇಲೆ ಬೈತಾ ಇರೋದು. ಅದಾದ್ಮೇಲೆ ಅದು ಫುಲ್ ಗ್ರೌಂಡ್, ಅಂದ್ರೆ ಜನ ಯಾರು ಹೋಗಿಲ್ಲ ಇನ್ನು. ಅವಾಗ ಕ್ಲಿಯರ್, ಜಸ್ಟ್ ಮ್ಯಾಚ್ ಎಂಡ್ ಆದ್ಮೇಲೆ ಅವ್ರು ಬಂದ್ ಮಾಡಿದ್ದು. ಅವಾಗ ನೀಟಾಗಿ ಸ್ಟ್ಯಾಂಡ್ಸ್ ಮೇಲೆ ಜನ ಎಲ್ಲ ಇದಾರೆ, ಪಕ್ಕದಲ್ಲಿ ಎಷ್ಟೊಂದು ಪ್ಲೇಯರ್ಸ್ ಇದಾರೆ, ಪ್ಲಸ್ ನಿಂತಿರೋ ವೇನು ಬೇರೆ ಇದೆ.
ಎಲ್ಲ ಆದ್ಮೇಲೆ ಇವ್ರು ಎಂತ ಅದೇನ್ ನಮ್ಗೆಲ್ಲ ಏನ್ ತಲೆಯಲ್ಲಿ ಬುದ್ಧಿ ಇಲ್ವಾ, ಇವನೊಬ್ನಿಗೆ ಬುದ್ಧಿ ಇದೆ ಅನ್ಕೊಂಡಿದಾನೋ ಏನೋ ಗೊತ್ತಿಲ್ಲ. ಬಟ್ ಅದನ್ನ ಫುಲ್ ಆ ಹೋಲ್ ಸಿನಾರಿಯೋನೇ ಸ್ಟೇಜ್ ಮಾಡಿದ್ದಾರೆ. ಅದ್ರ ಮೇಲೆ ಯಾ ಕಮ್ಯುನಿಟಿ ನೋಟು ಬಂದಿದೆ. ಅದು ಯಾ ಹುಡುಕ್ಬೇಕು. ಸರಿ, ಸಿಕ್ಕಿದ್ರೆ ಶೇರ್ ಮಾಡ್ತೀನಿ. ಬಟ್ ಹ್ಮ್ ಅದೇನಂದ್ರೆ ಇವೆಲ್ಲ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಗಿಮಿಕ್ಸ್ ಅಷ್ಟೇ. ಅದು ಏನಂದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾಗ ಬ್ರ್ಯಾಂಡ್ಸ್ ಅವ್ರಿಗೆ ಮಾರ್ಕೆಟಿಂಗ್ ಯಾರಾಗ್ ಮಾಡ್ತಾರಂತೆ, ಅಲ್ಲ ಕೇಳಿಸ್ಕೊ. ರ್ಯಾಂಡಮ್ ಆಗಿ ಯಾವ್ದಾರ ಒಂದು LSG ಪೋಸ್ಟ್ ತೆಗಿದ್ರೆ 5 ದಿವಸದ ಹಳೇದು ಇನ್ನೂರ್ ಲೈಕ್ ಕ್ರಾಸ್ ಆಗಿರಲ್ಲ, ಒಂದ್ 3,000 ಇಂಪ್ರೆಷನ್, ಅದಕ್ಕಿಂತ ಜಾಸ್ತಿ ಲಿಟ್ರಲಿ ನಮ್ ಪಾಡ್ಕಾಸ್ಟ್ಗೆ ಬರುತ್ತೆ ವ್ಯೂಸ್ ಎಲ್ಲ. ಅದೇನಂದ್ರೆ ನಮ್ಮ ಸ್ಪಾನ್ಸರ್ಗಳಿಗೆ ಬೇಜಾರಾಗುತ್ತೆ, ಈ ತರ ನಮ್ ಬ್ರ್ಯಾಂಡ್ ಇಮೇಜ್ ಕಡಿಮೆ ಆಗುತ್ತೆ, ಆ ತರ ಹೇಳೇ ಮಾಡ್ಸಿರೋದು. ಆ ತರ ಸ್ಟೇಜ್ಡ್ ರಿ ಎಂಟ್ರಿ ಅಂಡ್ ಅಪಾಲಜಿ ತರ ರಿಷಬ್ ಪಂತ್ಗೆ. ಅದು ಯಾವಾಗ ಅವ್ರು ಫಸ್ಟ್ ಮ್ಯಾಚ್ ಸೋತ್ ಮೇಲೆ ಹಾಕಿತ್ತು ಅನ್ಸುತ್ತೆ ಅಲ್ವಾ, ಫಸ್ಟ್ ಫಸ್ಟ್ KKR. ಮ್ಯಾಚ್ April 13th ಪೋಸ್ಟ್ ಹಿಂದಿನ ಪೋಸ್ಟ್ ಹೋಗಿ ಹಾಕಿದ್ದಿಲ್ಲ. ಒಂದ್ ನಿಮಿಷ. ನೋಡು, April 13th ಅಂದ್ರೆ ನೆನ್ನೆ, ಇದು April 14th ರೆಕಾರ್ಡ್ ಮಾಡ್ತಿದೀವಿ ನಾವು. 9 ಲೈಕ್ ಇದೆ ಗುರು ಯಾವ್ದಾರ ಒಂದ್ ಫೋಟೋ ಮೇಲೆ. 425. ಇದಕ್ಕಿಂತ ನಿಜವಾಗ್ಲೂ ಇನ್ನೊಂದ್ 2 ತಿಂಗಳು ನಾವೇ ಪಾಡ್ಕಾಸ್ಟ್ ಮಾಡ್ತಂತಂದ್ರೆ ಇದಕ್ಕಿಂತ ಕ್ರಾಸ್ ಆಗ್ಬಿಡ್ತೀವಿ ನಾವು. ಅದಕ್ಕಿಂತ ವರ್ಸ್ಟ್ ಏನು ಅಂದ್ರೆ ಕೋಲಿನ್ ಯೂಸ್ ಮಾಡಿದ್ದಾರೆ ಅಂದ್ರೂ ಇಷ್ಟ ಲೈಕ್ಸ್. ಇದಕ್ಕೆಲ್ಲ ಇಷ್ಟು ಹೋಪ್ಲೆಸ್ ನಂಬರ್ಸ್ಗೋಸ್ಕರ ಇವ್ರು ಹೋಗ್ಬಿಟ್ಟು ಅಲ್ಲಿ ಇನ್ನೊಂದ್ಸತಿ ಸ್ಟೇಜ್ ಮಾಡಿ ಎಲ್ಲದನ್ನು ವಿಡಿಯೋ ತೆಗ್ದು ಇನ್ನೊಂದ್ಸತಿ ಮೊಸಳೆ ಕಣ್ಣೀರ್ ಹಾಕ್ಬಿಟ್ಟು ಎಲ್ಲ ಮಾಡ್ತಿದ್ರು. ಅಯ್ಯೋ ದೇವ್ರೆ. ಅಲ್ಲ, ಇದು ತುಂಬಾನೇ ನಾಚಿಕೆ ಆಗ್ಬೇಕು. ಅಂದ್ರೆ ಆತರ ಸ್ಟೇಜ್ ಮಾಡಿ ಆತರ ಎಲ್ಲ ಸುಮ್ನೆ ಬಿಟ್ಬಿಡ್ಬೇಕು. ಅದು ಹೇಗಿದ್ರು 1-2 ದಿವಸ ನಾವು ಮಾತಾಡ್ತೀವಿ, ಬಿಟ್ಬಿಡ್ತೀವಿ. ಆತರ ಸ್ಟೇಜ್ ಮಾಡಿ ಅದನ್ನು ಟ್ವಿಟರ್ ನಲ್ಲಿ ಹಾಕಿದ್ದಾರೆ. ಟ್ವಿಟರ್ ನಲ್ಲಿ ಕಮ್ಯುನಿಟಿ ನೋಟ್ ಹಾಕ್ತಾರೆ ಒಂದೇ ಸೆಕೆಂಡ್ ಅಲ್ಲಿ. ಗ್ರೂಪ್ ಚಾಟ್ ಅಲ್ಲಿ ಕಳ್ಸಿ ನೋಡು, ಇದೆ ಅನ್ಸುತ್ತೆ. ನಂದೇನಾದ್ರು ಸ್ಕ್ರೀನ್ ಕಾಣಿಸ್ತಿದ್ಯಾ? ಬೇರೆ ಸ್ಕ್ರೀನ್ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ಓ ಇಲ್ಲ, ಟೀಮ್ಸ್ ಚಾಟ್ ಅಲ್ಲಿ ಹಾಕಿದೀರಾ? ಟೀಮ್ ಚಾಟ್. ಇದಕ್ಕೇನೆ ಒಂದ್ ಥ್ರೋ ಅವೇ ಟ್ವಿಟರ್ ಅಕೌಂಟ್ ಮಾಡ್ಬೇಕು ನಾವು, ನಂದ್ರ ಸಂಘ ಅಂತ. ಅವಾಗ ಈ ತರದೆಲ್ಲ ಬರಲ್ಲ. ಶ್ರೀ ಗೋಯಂಕ, ಇದು ಗೋಯಂಕ ಸ್ಪೆಲ್ಲಿಂಗ್ ನೋಡಲ್ ಒಬ್ಬ ಫ್ಯಾನು ಇಲ್ಲ, ವಿಚ್ ಇಸ್ ಯೂಶಲಿ ದ ಟಿಪಿಕಲ್ ಹೋಮ್ ಗೇಮ್. ಬಟ್ ಎಷ್ಟು ಸ್ಟೇಜ್ಡ್ ಅಂತ ಗೊತ್ತಾಗುತ್ತೆ. ಯಾರು ಇಲ್ಲ. ಎಕ್ಸಾಂಪಲ್ ಮೀಡಿಯಾ ಬೇರೆ ಬಾಕ್ಸ್ ಕೊಟ್ಟಿದ್ದಾನೆ ಖಾಲಿ. ಕಮ್ಯುನಿಟಿ ನೋಟ್ ಅಲ್ಲಿ. ರೀಕಾಲ್ ಟು ಕ್ರಿಯೇಟ್ ರೀಕ್ರಿಯೇಟ್ ಸೀನ್ ಲೈಕ್ ದೃಶ್ಯಂ 2 ಸೆಕೆಂಡ್ ಅಕ್ಟೋಬರ್. ದೃಶ್ಯಂ 2 2 ಅಕ್ಟೋಬರ್ ಬರುತ್ತೆ. ಪಾಪ ಗಾಂಧಿ ಜಯಂತಿ ಹುಟ್ಟಪ್ಪ. ಅದನ್ನು ಇಲ್ಲಿ ನಿಂತಿರೋದು ಸಾಮಾನ್ಯದವರಲ್ಲ. ಇವನ್ ಜಸ್ಟಿನ್ ಲ್ಯಾಂಗರ್, ಲೆಜೆಂಡರಿ ಆಸ್ಟ್ರೇಲಿಯನ್ ಪ್ಲೇಯರ್. ಯಾವಾಗ ಆಸ್ಟ್ರೇಲಿಯಾ ಒಂಥರ ವರ್ಲ್ಡ್ ಡಾಮಿನೇಷನ್ ಮಾಡ್ತಾ ಇದ್ರು ಅವಾಗ ಇದ್ದಿದ್ದು ಓಪನರ್ ಅಲ್ವಾ ಇವನು, ಜಸ್ಟಿನ್ ಲ್ಯಾಂಗರ್. ಹೌದು, ಓಪನರು. ಆಮೇಲೆ ಆಸ್ಟ್ರೇಲಿಯನ್ ಕೋಚ್ ಫಾರ್ ಮೆನಿ ಇಯರ್ಸ್. ಅಂದ್ರೆ ಅವ್ರದ್ದು ಸ್ಯಾಂಡ್ ಪೇಪರ್ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ಇವನೇ ತಗೊಂಡಿದ್ದ ಟೀಮ್ ನ. ಅಂತದವ್ರನ್ನೆಲ್ಲ ಇಟ್ಕೊಂಡು ಈ ತರ ಮಾಡಿದ್ರೆ ತಿರ್ಗಾ ಬರ್ತಾರ IPL ಗೆ? ಈ ತರ ಯಾರು ಮನೆಯವರೇ ತೆಗಿತಾರ? ಅದು ನೋಡು, ಒಳ್ಳೆ ಪುಟ್ಟ ಮಕ್ಳು ಕೊಡೋ ತರ ಕೊಡ್ತಾನೆ ಹೈಫೈ. ಹೌದು. ಇಲ್ಲ, ಅದು ಇನ್ನೊಂದೇನಾಗಿರುತ್ತೆ ಅಂದ್ರೆ ಸ್ಟೇಡಿಯಂ ಫುಲ್ ಕತ್ಲೆ ಆಗಿ ಎಲ್ಲ ವಾಪಸ್ ಹೊರಟಿರ್ತಾರೆ, ಅವಾಗ ಮೆಸೇಜ್ ಬಂದಿರುತ್ತೆ. ಅವಾಗ ವಾಪಸ್ ಸ್ಟೇಡಿಯಂ ಲೈಟ್ ಎಲ್ಲ ಆನ್ ಮಾಡೋಕೆ, ಸಾರ್ ಎಲೆಕ್ಟ್ರಿಸಿಟಿ ಬಿಲ್ ಯಾರು ಕೊಡ್ತಾರೆ ಅಂತ ಯಾರು ಮಾತಾಡ್ತಾರೆ ಗೊತ್ತಾ, ನಾನೇ ಓನರು ಅನ್ಕೊಂಡೇನೋ ಅಂದಿರ್ಸ ನೀನು. ಅಲ್ಲ, ಇಲ್ಲಿ ಒಂದ್ ಅಬ್ಸರ್ವ್ ಮಾಡ್ಬೇಕು. ಈಗ ಟ್ರಂಪ್ ಎಲ್ಲ ಬಂದಾಗ ಕೆಲವರು ಯೂಟ್ಯೂಬ್ ನಲ್ಲಿ ಮಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಅಸೆಸ್ಮೆಂಟ್ ಅಂತ ಎಲ್ಲ. ಅಂದ್ರೆ ಅಟರ್ ಬುಲ್ಶಿಟ್. ಇಲ್ಲ ಅದನ್ನ ಮಾಡೋಣ. ಈಗ ಇವ್ನ್ ಬಂದ ರಿಷಬ್ ಪಂತ್, ನಾರ್ಮಲಿ ಈ ತರ ಹುಡ್ಗಿರ್ ತರ ಹೈಫೈ ಕೊಟ್ರೆ ಯಾರನು ಅಂದ್ರೆ ಅಷ್ಟೊಂದ್ ಬಾವ್ ಕೊಡಲ್ಲ. ಇವ್ ನೋಡು, ಇದಾದ್ಮೇಲೆ ನೋಡಿ ರಿಜೆಕ್ಟ್ ಜಸ್ಟಿನ್ ಮಾಡ್ತಾನೆ. ಲ್ಯಾಂಗರ್ ಮುಖ ನೋಡಿ ಎಲ್ಲ ತಡ್ಕೊಳಕ್ ಆಗ್ತಿಲ್ಲ. ಆಮೇಲೆ ಈಗ ನೋಡಿ, ಈಗ ರಿಜೆಕ್ಟ್ ಮಾಡ್ತಾನೆ ರಿಷಬ್ ಪಂತ್. ಅಂದ್ರೆ ಅವ್ನ್ ಪಕ್ಕದಲ್ಲೆಲ್ಲ ನೋಡ್ಬಿಟ್ಟು ಇಂಟ್ರೆಸ್ಟೇ ಇಲ್ಲ ಅವನ್ಗೆ. ಇವನೇನೋ ಮಾಡಕ್ ಬರ್ತಾನೆ, ಈಗ ವಾಪಸ್ ಹಿಂದೆ ಹೋಗ್ತಾನೆ ನೋಡು. ಎಷ್ಟು ಸಿಲ್ಲಿ ಆಗಿದೆ ಅಂದ್ರೆ, ಒಳ್ಳೆ ಅದೇ ಅಟೆನ್ಷನ್ ಸೀಕಿಂಗ್ ಮಗು ಬಿಹೇವಿಯರ್ ಇದು. ಕ್ಯಾಮ್ರಾಮನ್ ಬೇರೆ ಅವ್ನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆ ಕಡೆ ಈ ಕಡೆ ಓಡಾಡ್ತಾನೆ, ಈ ಕಡೆ ಆ ಕಡೆ ಓಡಾಡ್ತಾನೆ. ಹೌದು. ಅಲ್ಲ, ಇದೆಷ್ಟು ಅಂದ್ರೆ ಅವನ್ಗೇನ್ ಒಂದೇ ಒಂದ್ ಬ್ರೈನ್ಸ್ ಅಲ್ಲಿ ಇದೆಯಾ ಏನೋ? ಈ ತರ ಸ್ಟೇಜ್ ಮಾಡೋ ಐಡಿಯಾ ಅದು ಯಾರಿಗ್ ಬಂತು? ಅದ್ ಹೆಂಗ ಅವ್ರು ಅದನ್ನ ಎಸ್ಕೇಪ್ ಆಗ್ಬೋದು ಇದರಿಂದ ಅಂತ ಅನ್ಕೊಂಡ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಇಲ್ಲ, ಗಂಭೀರ್ ಅಂತ ಹೋಪ್ಲೆಸ್ ಕೋಚೇನೆ ಇಲ್ಲಿ ಓಡ್ ಬಂದಿದ್ದಾನೆ ಬಿಟ್ಬಿಟ್ಟು. ಇವನೇ ಬೇರೆ ಇನ್ ಯಾರು ಹೋಗ್ತಾರಂತೆ ಇಲ್ಲಿ.
ಅಯ್ಯಪ್ಪ. ಓಕೆ, ಸೊ ಈಗ ಓನರ್ ಬಗ್ಗೆ ಮಾತಾಡಿದೀವಿ, ಎಂತ ನಾಚಿಕೆಡು ಅಂತಾನು ಮಾತಾಡಿದೀವಿ. ಆಮೇಲೆ ಒಂದೇ ಸಲಿ ಅಲ್ಲ, ಒಂದ್ಸಲಿ ಹತ್ತಿದ್ ವರ್ಕ್ ಆಯ್ತು ಅಂತ ಇನ್ನೊಂದ್ಸಲಿ ಬೇರೆ ಹತ್ತಿದಾನೆ. ಈಗ ನಮ್ಮ ಬೆಂಗಳೂರಿನಲ್ಲಿ ಮಾಡಿದ್ರೆ ಇದೊಂಥರ ಫೇಕ್ ಕ್ರೈಯಿಂಗ್ದು ಕ್ಯಾಪಿಟಲ್ ಇದೆ, ಯಾಕಂದ್ರೆ ಕುಮಾರಣ್ಣ ಇಲ್ಲೇ ಸಿಎಂ ಆಗಿದ್ದು. ನಮಗ್ ನೀಟಾಗಿ ಗೊತ್ತಾಗತ್ತೆ, ನಾವು ಬೆಸ್ಟ್ ಒನ್ ನೋಡಿರೋದು. ನಾವು ಈ ತರ ಚೀಪ್ ಕಾಪೀಸ್ ಎಲ್ಲ ನಮ್ಗೆ ನೀಟಾಗಿ ಗೊತ್ತಾಗೋಗುತ್ತೆ. ಹೌದು, ಯು ಕ್ಯಾನ್ ಸಿ ಇಟ್ ಕಮಿಂಗ್ ಫ್ರಮ್ ಅ ಮೈಲ್ ಅವೇ ಅಂತಾರಲ್ಲ ಅದೇ. ಅದೇ ಅಟ್ಲೀಸ್ಟ್ ಕುಮಾರಣ್ಣ ಎಫರ್ಟ್ಸ್ ಹಾಕ್ತಾರೆ, ಟವಲ್ ಮೇಲೆ ಹೌದು, ವ್ಯಾಸ್ಲಿನ್ ಹೌದು. ಹಚ್ಕೊಂಡು ಅದನ್ನ ಹೌದು. ಆತರ ಎಲ್ಲ ಇರುತ್ತೆ, ಎಫರ್ಟ್ಸ್ ಇರುತ್ತೆ. ಮೆಥಡ್ ಆಕ್ಟಿಂಗ್ ಕುಮಾರಣ್ಣಂದು, ಇವನ್ ಅದು ಹ್ಮ್, ಅಲ್ಲ, ಅದೇ. ಇವನ್ ಯಾವ್ದೋ ಬೇರೆ ನೆನ್ಸ್ಕೊಂಡು ಕ್ರೈ ಮಾಡ್ತಿರ್ತಾನೆ ಇವನು. ಓ ನಾನ್ ಚಿಕ್ಕ ಮಗ ಆಗಿದ್ದಾಗ ಅವ್ ನೋಡ್ದ ಇವ್ ನೋಡ್ದ ಅನ್ಕೊಂಡು. ಅದನ್ನೇ ಕುಮಾರಣ್ಣನ ಏನಾದ್ರು ಪ್ರವೋಕ್ ಮಾಡಿದ್ರೆ ಪೆನ್ ಡ್ರೈವ್ ತಂದ್ಬಿಡ್ತಾನೆ ಅಷ್ಟೇ. ಈ ಬೇರೆ ಏನು ಬೇಡ ಆರ್ಗ್ಯುಮೆಂಟ್ ಕುಮಾರಣ್ಣ ಬಗ್ಗೆ. ರಾಧಿಕಾ ಕುಮಾರಸ್ವಾಮಿ ಹತ್ರ ಚಿನ್ನು ಅನ್ಸ್ಕೊಂಡ್ಬಿಡ್ಲಿ, ಸಂಜೀವ್ ಗೋಯಂಕ ನಾನು ಏನ್ ಬೇಕಾದ್ರೆ ಮಾಡ್ಬಿಡ್ತೀನಿ. ದೇರ್ ಎಂಡ್ಸ್ ದ ಮ್ಯಾಟರ್ ಅಷ್ಟೇ. ಏನ್ ಬೆಂಗಳೂರಿಗೆ ಬಂದು ಅವ್ನ್ ನಂದೇ ಅವ ಅನ್ಕೊಂಡಂದ್ರೆ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದಾರೆ ಇಲ್ಲಿ. ಒಂದು ಟೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಅದ್ ಯಾವ್ದಕ್ಕೂ ಬರೋದೇ ಇಲ್ಲ, ಒಂದು ಅಟ್ಮಾಸ್ಫಿಯರ್ಗೂ ಬರಲ್ಲ ಒಂದು. ಅದನ್ನು ಇವನು ಏನ್ ಗೊತ್ತಾ, ಇವ್ನಿಗೇನ್ ಬೇರೆ ಕೆಲ್ಸ ಇಲ್ವಾ ನಿಜವಾಗ್ಲು? ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾನೆ ಟೀಮ್ ಜೊತೆ. ಅಂದ್ರೆ ಬರೀ ಎಕಾನ ಸ್ಟೇಡಿಯಂ ಅಷ್ಟೇ ಅಲ್ಲ, ಇರೋ ಬರೋ ಸ್ಟೇಡಿಯಂಗೆಲ್ಲ ಎಲ್ಲಾ ಮ್ಯಾಚ್ಗೂ ಬರ್ತಾನೆ. ಈಗ ನೀತಾ ಅಂಬಾನಿ ಕೆಲ್ಸ ಇಲ್ಲ, ಅವಳು ಬರೀ ಮುಂಬೈ ಹೋಮ್ ಗೇಮ್ಸ್ ಬರ್ತಾಳೆ. ಇವನ್ ನೀತಾ ಅಂಬಾನಿಗಿಂತ ವರ್ಸ್ಟ್ ಇವನು. ದುಡ್ಡಿದ್ದಷ್ಟು ಬುದ್ಧಿ ಎಷ್ಟು ಕಡಿಮೆ ಅಂತಾರಲ್ಲ ಸ್ವಲ್ಪ ಜನ. ಇಲ್ಲ, ಈಗ ನೋಡಿ ನೀತಾ ಮುಖೇಶ್ ಅಂಬಾನಿ ಅಂಬಾನಿ ದುಡ್ಡು ಯಾವತ್ ಅಂತ ಇಲ್ಲ ಬಂದಿದ್ದಾನೆ? ಏನತ್ರ. ಅಯ್ಯೋ, ಸಾಕಾಯ್ತು ಇವನ್ ಬಗ್ಗೆ ಮಾತಾಡಿದ್ದಪ್ಪ. ಆಮೇಲಿಂದ ನಾನು ಹಂಗೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಏನಾದ್ರೂ. ಹಾಗಲ್ಲ ನೆಕ್ಸ್ಟ್ ನಾಳೆ ಏನಾರ ಮ್ಯಾಚ್ ಗೆಲ್ಲಿ ಸೋಲಿ, ನೆಕ್ಸ್ಟ್ ನಾಳೆ ಪಾಡ್ಕಾಸ್ಟ್ ಬಂದ್ಮೇಲಿದ್ದೆ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ, ಈಗ ಫಸ್ಟ್ ಓನರ್ ಬಗ್ಗೆ ಮಾತಾಡಾಯ್ತು. ಈಗ ನಾವು ಗೇಮ್ ಬಗ್ಗೆ ಬರೋಣ. ಈಗ ನಮ್ ಟೀಮ್ ಬಗ್ಗೆ ನಮಗ್ ಗೊತ್ತಿದೆ, ಅಂದ್ರೆ ನಾವು ಮಾತಾಡಿದೀವಿ. ಆಮೇಲೆ ಸುಮ್ನೆ ರಿಪಿಟೇಟಿವ್ ಆಗತ್ತೆ, ಅಂದ್ರೆ ನಮ್ಗೇನ್ ಚೇಂಜಸ್ ಬೇಕು ಅಂತಾನು ಮಾತಾಡಿದೀವಿ. ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಜೇಕಬ್ ಬೆಥೆಲ್, ರೊಮಾರಿಯೋ ಶೆಪರ್ಡ್ ಬರ್ಬೇಕು ಅಂತ ಆಸೆ ಇದೆ. ಆಮೇಲೆ ಈಗ ಮಿಕ್ಕಿದ್ದೆಲ್ಲ ಒಂಥರ ರಿಸಾಲ್ವ್ ಆಗಿದೆ. ಅಂದ್ರೆ ಈಗ ಅಭಿನಂದನ್ ಸಿಂಗ್ ಇದ್ದ, ರಸಿಕ್ ಸಲಾಂ ಬಂದಿಯನ್ ಚೆನ್ನಾಗ್ ಮಾಡ್ದ. ಆಮೇಲೆ ಸುಯಶ್ನ 11 ನಲ್ಲಿ ಹಾಕಿದ್ರು ಡೈರೆಕ್ಟ್ ಆಗಿ, ಏನು ರಿಸ್ಕ್ ತಗೊಳ್ಳಿಲ್ಲ, ಎಲ್ಲಾನು ಚೆನ್ನಾಗಾಗಿದೆ. ಆಮೇಲೆ ಎಲ್ಲರೂ ಸರಿಯಾಗಿ ಇದ್ ಮಾಡಿದ್ರು. ಕೊಹ್ಲಿಗೂ ಹುಷಾರಾದ್ಮೇಲೆ ವಾಪಸ್ ಬರ್ತಾನೆ. ಇಟ್ಸ್ ಒನ್ ಆಫ್ ಇದು ಲಾಸ್ಟ್ ಗೇಮ್ದು ಕ್ವಿಕ್ ಸಮರಿ ಕೊಡ್ತಾ ಇದೀವಿ. ಫುಲ್ ಎಪಿಸೋಡ್ ಇದೆ, 1 hour ಮಾತಾಡಿದೀವಿ, ಡೀಪ್ ಡೈವ್ ಮಾಡಿದೀವಿ, ದಯವಿಟ್ಟು ನೋಡಿಲ್ಲ ಅಂದ್ರೆ. ಈಗ ನಾವೇನ್ ಮಾಡ್ಬೋದು ಅಂದ್ರೆ ಲಕ್ನೋ ಬಗ್ಗೆ ಮಾತಾಡ್ಬೋದು. ಸೊ ಇವ್ರ ಬ್ಯಾಟಿಂಗ್ ಲೈನಪ್ ಬಗ್ಗೆ ಏನ್ ಅನ್ಸುತ್ತೆ? ನನ್ಗೆ ಲಕ್ನೋ ಅಲ್ಲಿ ರಿಷಬ್ ಪಂತ್, ಮಿಚೆಲ್ ಮಾರ್ಷ್ ಬಿಟ್ಟಿನ್ ಯಾರಿದ್ದಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇವಾಗ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ಕ್ವಾಡ್. ಇಲ್ಲ, ಈ ಮುಕುಲ್ ಚೌಧರಿ ಒಂಥರ ಇಂಪಾಸಿಬಲ್ ಗೇಮ್ ನ ಗೆಲ್ಸ್ಕೊಟ್ಟ, ಅದನ್ನ ಹುಡುಕ್ತೀನಿ ಈಗ. ಅವ್ರ ಬ್ಯಾಟಿಂಗ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಓಪನರ್ಸ್ ಮಾರ್ಷೋ, ಮಾರ್ಕ್ರಮ್ ಅವರಿಬ್ರಲ್ಲಿ ಒಬ್ಬ ಬೇಗ ಔಟ್ ಆದ್ರೆ, ಅವಾಗ ರಿಷಬ್ ಪಂತ್ 1 ಡೌನ್ ಬಂದು ಬೇಗ ಹೊಡಿಯಕ್ ಹೋಗ್ತಾನೆ. ಅವಾಗ ಇಟ್ ವಿಲ್ ಕ್ರಿಯೇಟ್ ದಟ್ ಸೆನ್ಸ್ ಆಫ್ ಫಾಲ್ಸ್ ಅರ್ಜೆನ್ಸಿ. ಓ ನೀವ್ ನೋಡಿದ್ರೆ ನಾನ್ ಹೊಡಿಬೇಕು ಅಂತ ಇನ್ನೊಬ್ಬ ಓಪನರ್ ಯಾರು ಹೊಳ್ದಿಯಾನೋ ಅವ್ನು ಹೊಡಿಯಕ್ ಶುರು ಮಾಡ್ತಾನೆ. ಅದಾದ್ಮೇಲೆ ಅವ್ರ ಆಪ್ಷನ್ ಅಲ್ಲಿ ಇಂಗ್ಲಿಷ್ ತಗೊಂಡಿದ್ದಾರೆ, ಹೂ ಐಡಿಯಲಿ ಶುಡ್ ಕಮ್ ಇನ್ ಅಟ್ ನಂಬರ್ 4, ಟಿಪಿಕಲಿ ಶುಡ್ ಕಮ್ ಇನ್ ಅಟ್ ನಂಬರ್ 4. ಬಟ್ ಅವ್ನಿಲ್ಲ ಅಂದಾಗ ಇವಾಗ ಆಯುಷ್ ಬದೋನಿ ಬರ್ತಾನೆ, ಯೂಶಲಿ ಆಸ್ ಅನ್ ಇಂಪ್ಯಾಕ್ಟ್ ಸೋಪ್. ಸೊ ಆಯುಷ್ ಬದೋನಿ ಅವನು ಆಡ್ತಾನೆ, ಇಲ್ಲ ಅಂತಲ್ಲ, ಹುಡುಗ ಆಡ್ತಾನೆ, ಬಟ್ ಸ್ವಲ್ಪ ಸ್ಲೋ ಆಗಿ ಆಡ್ತಾನೆ. ಅವನು ಫಸ್ಟ್ ಬಂದಾಗ LSG ಫಿನಿಶರ್ ಆಗಿ ಬಂದ, ದಟ್ ಈಸ್ ಹಿಸ್ ಮೋಸ್ಟ್ ಐಡಿಯಲ್ ರೋಲ್ ಇನ್ ಮೈ ಒಪಿನಿಯನ್. ಬಟ್ ಅವ್ನು ಇವಾಗ ಬಂದು ನೀನ್ ಆಡ್ಕೋಪ, 5-6 ಬಾಲ್ ಆಡ್ಕೊಂಡ್ರು ಪರವಾಗಿಲ್ಲ, ಬಟ್ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಕೊಡು ಅಂದ್ರೆ, ಇವಾಗ 150 ಸ್ಟ್ರೈಕ್ ರೇಟು ಇಸ್ ನಾಟ್ ಕನ್ಸಿಡರ್ಡ್ ಅನ್ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್. ನಿಕೋಲಸ್ ಪೂರನ್ ತುಂಬಾ ಜನ ಹೇಳ್ತಾರೆ ಅಂದ್ರೆ ಏನೋ ಈಸ್ ಪ್ಲೇಯಿಂಗ್ ಆನ್ ಗಾಡ್, ಈಸ್ ಪ್ಲೇಯಿಂಗ್ ಅಗೇನ್ಸ್ಟ್ ಅಸ್ ಅಂತ ಯಾವ್ದೋ ಒಂದ್ ಮೀಮ್ ಇದೆಯಲ್ಲ, ಅದು ನಿಕೋಲಸ್ ಪೂರನ್ ಬಂದ್ಬಿಟ್ಟಿದೆ ಇವಾಗ. ಅಬ್ದುಲ್ ಸಮದ್, ಮುಕುಲ್ ಚೌಧರಿ ಆಕ್ಚುಲಿ ವೆರಿ ಗುಡ್ ಫಿನಿಶಿಂಗ್ ಡಿಯೋ, ಬಟ್ ದೇ ಡು ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅಂಡ್ ಮುಕುಲ್ ಚೌಧರಿ ಇಬ್ರು ಏನಂದ್ರೆ ಸಿ ಬಾಲ್ ಹಿಟ್ ಬಾಲ್, ಜೋರಾಗಿ ಬಾಲ್ ಕಂಡಿದ್ರೆ ಹೊಡೆದ್ ಬಿಡ್ತಾರೆ ಲೆಗ್ ಸೈಡ್, ಅದು ಟಿಪಿಕಲಿ. ಸೊ ಇಟ್ಸ್ ನಾಟ್ ದಟ್ ದೇ ಅವರು ಕನ್ಸಿಸ್ಟೆಂಟ್ ಆಗಿ ಫಿನಿಶ್ ಮಾಡಲ್ಲ.
ವಿಚ್ ಇಸ್ ದ ರಿಕ್ವೈರ್ಮೆಂಟ್ ಫಾರ್ ಅ ಲಾಟ್ ಆಫ್ ಫಿನಿಶಿಂಗ್ ರೋಲ್ಸ್. ಇವಾಗ ಬಂದಾಗೆಲ್ಲ 1 6 ಹೊಡಿಬೇಕು, ಅದೊಂದಿರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಇನ್ ದಿಸ್ ವೆರಿ ಎಕ್ಸಾಂಪಲ್, ಅಬ್ದುಲ್ ಸಮದ್ 2 of 4, 4 ಬಾಲ್ 2 ಹೊಡೆದಿದ್ದಾನೆ, ಸ್ಪಿನ್ನರ್ ಔಟ್ ಆಗಿದ್ದಾನೆ. ಅದಾದ್ಮೇಲೆ ಅವ್ರ ಬೌಲಿಂಗ್ ಸಪರೇಟ್ ವಿಷಯ. ದರ್ ಬೌಲಿಂಗ್ ಇಸ್ ವೆರಿ ಇಂಪ್ರೆಸಿವ್. ದೇ ಆರ್ ಸ್ಟಾಕ್ಡ್ ವಿತ್ ಕ್ವಾಲಿಟಿ ಇಂಡಿಯನ್ ಪೇಸರ್ಸ್. ಆಮೇಲೆ ಅವ್ರದ್ದು ಇನ್ನೊಂದು ಏನ್ ಮಿಸ್ ಆಗ್ಬೋದು ಅಂದ್ರೆ, ದೇ ಡು ನಾಟ್ ಹ್ಯಾವ್ ಆಲ್ರೌಂಡರ್ಸ್. ಅಂದ್ರೆ ಬ್ಯಾಟಿಂಗ್ ಮಾಡುದು, 2 ಓವರ್ ಬೌಲಿಂಗ್ ಕೊಡುದು. ಮಿಚೆಲ್ ಮಾರ್ಚ್ ಅಂತೂ ಬೌಲಿಂಗ್ ಮಾಡ್ತಿಲ್ಲ, ಮಾರ್ಕ್ರಮ್ ಮಾಡ್ತಾನೆ ಬಟ್ ಹೊಡಿಸ್ಕೋತಾನೆ. ಅದು ಬಿಟ್ರೆ ಆತರ ಔಟ್ ಅಂಡ್ ಔಟ್ ಆಲ್ರೌಂಡರ್ಸ್ ಇಲ್ಲ, ವಿಚ್ ಯೂಶಲಿ ಹರ್ಟ್ಸ್ ದರ್ ಬ್ಯಾಲೆನ್ಸ್ ಅ ಬಿಟ್. ಸೊ ಇನ್ ಜನರಲ್ ಅವ್ರದ್ದಿದೆ. ಅವ್ರ ಬೌಲಿಂಗ್ ವಿಷಯ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಶಮಿ ಇಸ್ ಇನ್ ದ ಫಾರ್ಮ್ ಆಫ್ ಹಿಸ್ ಲೈಫ್. ಪ್ರಿನ್ಸ್ ಯಾದವ್ ತುಂಬಾ ಇಂಪ್ರೆಸಿವ್ ಆಗಿ ಮಾಡ್ತಿದ್ದಾನೆ. ಅಂದ್ರೆ RCB ಮ್ಯಾಚ್ಗೆ ಮೋಸ್ಟ್ಲಿ ಮೋಸಿನ್ ಖಾನ್ ಇಸ್ ಬ್ಯಾಕ್ ಫಿಟ್. ಇಟ್ ವಿಲ್ ಬಿ ಬಿಟ್ವೀನ್ ಮೋಸಿನ್ ಖಾನ್ ಅಂಡ್ ಮಯಾಂಕ್ ಯಾದವ್. ಮಯಾಂಕ್ ಯಾದವ್ ಫಿಟ್ ಅಂತ ಹೇಳಿದ್ದಾರೆ. ಮಣಿಮರನ್ ಸಿದ್ಧಾರ್ಥ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಕ್ಯಾಂಡಿಡೇಟ್ ಫಾರ್ ಕೊಹ್ಲಿ ವಿಕೆಟ್ ಅವ್ನು ಪವರ್ ಪ್ಲೇ ಅಲ್ಲಿ ಮಾಡಿದ್ರೆ. ದಿಗ್ವೇಶ್ ರಾಟಿ, ದ ಲೆಸ್ said about him the better, because we have all seen what happens to him in big matches and big situations. ಆಮೇಲೆ ಆವೇಶ್ ಖಾನ್ ಮೋಸ್ಟ್ಲಿ ಆಡಲ್ಲ RCB ಮೇಲೆ, ಬಿಕಾಸ್ ಈಸ್ ಗಾನ್ ಫಾರ್ ಅ ಲಾಟ್ ಆಫ್ ರನ್ಸ್. ಬಟ್ all in all, a very well-rounded bowling lineup also they have. But then again, very unidimensional. Spinners, if the pacers do their job, spinners do their job. It is not like RCB where pacers ಹೊಡ್ಕೊಂಡ್ರು ಸ್ವಲ್ಪ spinners can pull the game back. ಅದು ನಾವು ಮುಂಬೈ ಮ್ಯಾಚ್ ಅಲ್ಲೂ ನೋಡಿದ್ವಿ, ಪವರ್ ಪ್ಲೇ ಅಲ್ಲಿ ಪೇಸರ್ಸ್ ಸ್ವಲ್ಪ ಹೊಡ್ಸ್ಕೊಂಡ್ರು, ಬಟ್ ಸ್ಪಿನ್ನರ್ಸ್ pull the game back with their wicket taking and tight bowling. ಇದರಲ್ಲಿ ಆತರ ಇವರಲ್ಲಿ ಆತರ ಅಲ್ಲ, ಪೇಸರ್ಸ್ ಹೊಡ್ಸ್ಕೊಂಡ್ರೆ ಸ್ಪಿನ್ನರ್ಸ್ ಇನ್ನೂ ಹೊಡ್ಸ್ಕೋತಾರೆ, ಆತರ ಸಿಚುವೇಶನ್. ಬಟ್ ಅದೇ ಪ್ರಿನ್ಸ್ ಯಾದವ್ ಒಬ್ನೇ ಸ್ವಲ್ಪ ಇಂಪ್ರೆಸಿವ್ ಆಗಿರೋದು. ಅಂಡ್ ನಾವು ಜಾರ್ಜ್ ಲೆಂಡೆ ಬಂದಿದ್ದಾನೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ. ಅವನು ಡೀಸೆಂಟಿಶ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂಡ್ ಡೀಸೆಂಟಿಶ್ ಅದೇ ಆಲ್ರೌಂಡರ್ ಬೇಕಿತ್ತು ಅನ್ನಲ್ಲ. ಅವನು he does that job, but not as effective as a few other names we know. ಮೇನ್ಲಿ ವರ್ಲ್ಡ್ ಕಪ್ ಪಿಕ್ ಅಲ್ವಾ ಇದು, ಅವನ್ ವರ್ಲ್ಡ್ ಕಪ್ ನಲ್ಲಿ ನೋಡಿ ರೀಸೆನ್ಸಿ ಬಯಸ್. ಡೀಸೆಂಟ್ ಆಗಿ ಮಾಡ್ತಾನೆ, ಇಲ್ಲ ಅಂತ ಅಲ್ಲ, ಬಟ್ ಅವ್ನು ಚಿನ್ನಸ್ವಾಮಿ ಮೇಲೆ ಸ್ಪಿನ್ ಮಾಡಕ್ ಹೋಗಿ ಎಲ್ಲಾರ್ಗೂ ಗೊತ್ತು, ಇಟ್ ಇಸ್ ನಾಟ್ ಈಸಿ ಪ್ಲೇಸ್ ಫಾರ್ ಎನಿ ಸ್ಪಿನ್ನರ್ ಟು ಕಮ್ ಇನ್ ಅಂಡ್ ಬೌಲ್ ಅಂತ. ಬಟ್ ಇಲ್ಲಿ ಒಂದ್ ಕ್ವಶನ್ ಹಂಗೇನಿದೆ, ನನಗೆ ಆನ್ಸರ್ ಗೊತ್ತಿಲ್ಲ. ಇಲ್ಲಿ ಮಯಾಂಕ್ ಯಾದವ್ ಆಮೇಲೆ ಅವನ ಇನ್ನೊಬ್ಬ ಮೋಸಿನ್ ಖಾನ್ ಎಲ್ಲಿ ಫಿಟ್ ಆಗ್ತಾರೆ? ಇಲ್ಲಿ ಯಾರನ್ ತೆಗಿತಾರೆ, ಯಾರನ್ ಹಾಕ್ತಾರೆ? ಅದೇ ಇವಾಗ ಅವೇಶ್ ಖಾನ್ ಕೂತ್ಕೊಂಡು ಮೋಸಿನ್ ಖಾನ್ ವಾಪಸ್ ಬರ್ತಾನೆ. ಮಯಾಂಕ್ ಯಾದವ್ ಮೋಸ್ಟ್ಲಿ ಆಡಲ್ಲ, ಬಿಕಾಸ್ ಇನ್ನೂ ರಿಯಾಬ್ ಅಲ್ಲಿ ಇದ್ದಾನೆ. ಇನ್ನೇನ್ ಜಸ್ಟ್ ಏನ್ ಹೇಳ್ತಾರೆ, ಫಿಟ್ನೆಸ್ ಟೆಸ್ಟ್ ಅದು ಇದು ಎಲ್ಲ ಇರುತ್ತೆ. ಸೊ ಒಳ್ಳೆ ಕ್ವಶನ್. ಐದರ್ ದೇ ವಿಲ್ ವಾಂಟ್ ಟು, ಇವಾಗ ಶಮಿಗೆ ಸ್ವಲ್ಪ ಎಲ್ಲಾ ಮ್ಯಾಚ್ ಆಡಿದಾನೆ, ಸ್ವಲ್ಪ ರೆಸ್ಟ್ ಮಾಡೋಣ. ಅವನ್ ಪಾಪ ಇಂಡಿಯನ್ ಡೊಮೆಸ್ಟಿಕ್ ಸೀಸನ್ ಫುಲ್ ಸೀಸನ್ ಆಡ್ಯಾನೆ. ರಂಜಿ ಆಡ್ದ, ಮುಷ್ತಾಕ್ ಅಲಿ ಆಡ್ದ, ವಿಜಯ್ ಹಜಾರೆ ಎಲ್ಲಾ ಮ್ಯಾಚ್ ಆಡ್ದ. ಇವಾಗ ಬಂದ್ IPL ಅಲ್ಲೂ ಮಾಡ್ತೀಯಾನೆ ಅಂದ್ರೆ ಅವನ್ಗೂ ಸುಸ್ತಾಗಿರುತ್ತೆ. ಆತರ ರಿಲೀಫ್ ಬೌಲರ್ ತರ ಮೋಸ್ಟ್ಲಿ ಮಯಾಂಕ್ ಯಾದವ್ ಬರ್ಬೋದು ಇನ್ ದ ಓವರ್ ದ ಕೋರ್ಸ್ ಆಫ್ ದ ಸೀಸನ್. ನಾಳೆ ಅಂತಾನೆ ಅಲ್ಲ, ಅಟ್ ಸಮ್ ಪಾಯಿಂಟ್ ಆಫ್ ದ ಸೀಸನ್ ವಿ ಮೈಟ್ ಸಿ ಹಿಮ್ ಬ್ಯಾಕ್ ಇನ್ ದ ಸೆಟಪ್. ಎಲ್ಲ ಅಂದ್ರೂ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಮಯಾಂಕ್ ಯಾದವ್ ಬ್ಯಾಕ್, ಬಿಕಾಸ್ ಇವಾಗ ಅಶೋಕ್ ಶರ್ಮಾ ನೋಡಿದೀವಿ, ಇಂಡಿಯನ್ ಬೌಲರ್ ಕ್ಯಾನ್ ಬೌಲ್ ಇನ್ ದ ಹೈ 150s. ಇನ್ನೊಬ್ಬ ಮಯಾಂಕ್ ಯಾದವ್ ಅದೇ ತರ ಬೌಲರ್. ಏನಿಲ್ಲ ಅಂದ್ರೆ ಇಟ್ ಎಕ್ಸೈಟ್ಸ್ ಮೀ ಟು ಸಿ ಅನ್ ಇಂಡಿಯನ್ ಬೌಲಿಂಗ್ ಎಟ್ ದಟ್ ಪೇಸ್. ಅದನ್ನ ಬರೀ ಪೇಸ್ ಇಲ್ಲ, ಈ ಆವೇಶ್ ಖಾನ್ ಅವ್ರಿಗೆ ತರ ಒಂದು ಕಂಟ್ರೋಲ್ ಇತ್ತು ನಮ್ಮ ಮೇಲೆ ಆಡ್ದಾಗ್ಲೂ. ಆ ಒಂದು 24 ಅಲ್ಲಿ ಏನು ಒಂದೇ 17-18 ಡಾಟ್ ಬಾಲ್ಸ್ ಹಾಕ್ಬಿಟ್ಟು 4-5 ವಿಕೆಟ್ ತೆಗೆದ, ಒಂದು ಸಖತ್ತಾಗಿತ್ತು ಅವ್ರ ಸ್ಪೆಲ್ ಆಕ್ಚುಲಿ. ಆನೆಸ್ಟ್ಲಿ ಇವ್ರದ್ದು 6th ಬರಕ್ಕೆ ಬೆಸ್ಟ್ ಸ್ಕ್ವಾಡ್ ಅಂತ ಅನ್ಸುತ್ತೆ. ಅವ್ರ ಸ್ಕ್ವಾಡ್ ನೋಡ್ತು ಅಂತಂದ್ರೆ ಮಯಾಂಕ್ ಯಾದವ್ ಅದೆಲ್ಲ ಓಕೆ ನೋಡಿದೀವಿ, ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಫಿಟ್ ಆಗಿರಲ್ಲ, ಏನ್ ಮಾಡಕ್ಕಾಗುತ್ತೆ. ಇನ್ನೊಂದ್ ಏನು ಅಂತಂದ್ರೆ, ನಾನ್ ಜಾರ್ಜ್ ಲಿಂಡೆ ಅವನ ಲೈಫ್ ಅಲ್ಲಿ ನಾನು ಏನ್ ಮಾಡ್ತಾನೆ ಮಾಡಲ್ಲ ಅಂತ ನಾನು ನೋಡೇ ಇಲ್ಲ. ಸೊ ನಾನೇನೋ ಕಮೆಂಟ್ ಮಾಡಕ್ ಆಗಲ್ಲ ಅವನ ಬಗ್ಗೆ. ಇನ್ನು ಪ್ರಿನ್ಸ್ ಯಾದವ್ ಅದೇನ ಇವಾಗ ಹೊಸದಾಗಿ ಬಂದಿರೋ ಬೌಲರ್, ಅಂಡ್ ಅದೇನ IPL ಕ್ವಾಲಿಟಿ ಅಂದ್ರೆ he can either become a Navdeep Saini and or Mohammad Siraj, or he can become like a Basil Thampi. ಸೊ ಅದು ಡಿಪೆಂಡ್ ಆಗುತ್ತೆ ಅವ್ನ ಕರಿಯರ್ ಹೆಂಗ್ ಹೋಗುತ್ತೆ ಅಂತ. ಆದ್ರೆ ಇದೇನಾರ 2017-18-19 ಆಗಿತ್ತು ಅಂತಂದ್ರೆ he would typically be considered an RCB caliber player. How far we have come.
ಮೊಹಮ್ಮದ್ ಶಮಿ ವೆಟರನ್ ಬೌಲರ್. ಸೊ ನನ್ಗೆ ಅಂದ್ರೆ ಆನೆಸ್ಟ್ಲಿ ಯಾರ ಬೌಲರ್ ಇದ್ರೆ ಓಕೆ ಇವನ್ ಒಂದ್ ಸ್ವಲ್ಪ ಏನಾದ್ರು ಡ್ಯಾಮೇಜ್ ಮಾಡ್ಬೋದು ನಮ್ಗೆ ಅಂತ ಅನ್ಸೋದು ಅಂತಂದ್ರೆ ಇಟ್ ಇಸ್ ಮೊಹಮ್ಮದ್ ಶಮಿನೇ. ಯಾಕಂದ್ರೆ ಇನಿಷಿಯಲಿ ಬೆಂಗಳೂರು ಪಿಚ್ ಅಲ್ಲೂ ನಾವು ನೋಡ್ದಂಗೆ ಒಂದ್ ಸ್ವಲ್ಪ ಪಿಚ್ ಬೌನ್ಸ್ ಜಾಸ್ತಿ ಇದೆ ಟೂರ್ನಮೆಂಟ್ ಅಂದ್ರೆ ಅರ್ಲಿ ಟೂರ್ನಮೆಂಟ್ ಆಗಿರೋದ್ರಿಂದ. ಬಟ್ ಈ ಸತಿ ಇನ್ನೊಂದೇನಂದ್ರೆ ಬೆಂಗಳೂರಲ್ಲಿ ಅಷ್ಟು ಮ್ಯಾಚ್ಗಳು ಇರಲ್ಲ, ಜಸ್ಟ್ 5 ಮ್ಯಾಚಸ್ ಅಲ್ಲಿ ಬೆಂಗಳೂರಲ್ಲಿ ಇರೋದು. ಹ್ಮ್ ಸೊ ಅದೇನೆ, ಸೊ ಆ ಬೌನ್ಸ್ ರಿಟೈನ್ ಆಗೇ ಇರುತ್ತೆ, ಅದು ಇನ್ನೊಂದು ಫ್ಯಾಕ್ಟರ್. ಸೊ ಅದನ್ನೇ ಐ ಡೋಂಟ್ ಥಿಂಕ್ ದೇ ಶುಡ್ ಬಿ ಮಚ್ ಟ್ರಬಲ್ ನಮ್ಗೆ ಆನೆಸ್ಟ್ಲಿ ಹೇಳ್ಬೇಕು ಅಂತ ಅಂದ್ರೆ. ನಮ್ ಎಕ್ಸಿಸ್ಟಿಂಗ್ ಕ್ವಾಡ್ ವಿ ಶುಡ್ ಬಿ ಏಬಲ್ ಟು ಬೀಟ್ ದೆಮ್ ಈಸಿಲಿ, ಅನ್ಲೆಸ್ ಯಾರ ಈಗ ಮಯಾಂಕ್ ಯಾವ್ದೋ ತರ ಹೋಗ್ತಾ ಅಂದ್ರೆ 2024 ಅಲ್ಲಿ ಮಾಡಿದ ತರ ಒಳ್ಳೆ ಸ್ಪೆಲ್ ಅಥವಾ ಯಾವ್ದಾರ ಒಂದ್ ಒಳ್ಳೆ ಬ್ಲೈಂಡರ್ ಇನ್ನಿಂಗ್ಸ್ ಆಡಿದ್ರೆ ಮಾತ್ರನೇ ಅವ್ರಿಗೆ ಚಾನ್ಸ್ ಇರೋದು. ಐ ಡೋಂಟ್ ಥಿಂಕ್ ಕಲೆಕ್ಟಿವ್ಲಿ ಅವ್ರ ಟೀಮ್ ಅಂದ್ರೆ ಎಲ್ಲ 11 ಜನ ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಮೇಲೆ ಡಾಮಿನೇಟ್ ಮಾಡಿ ಗೆಲ್ತಾರೆ ಅಂತ ನಂಗೆ ಯಾವ್ದು ಆನೆಸ್ಟ್ಲಿ ಅನ್ಸಲ್ಲ. ಹ್ಮ್ ಹ್ಮ್ ನಾನ್ ಇವ್ರದ್ದು ಆಕ್ಚುಲಿ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಇವ್ರು ಯಾವ ಮ್ಯಾಚು ನೋಡಿಲ್ಲ. ಆಮೇಲೆ ಈ ಟೀಮ್ ನ ನೋಡಿದ್ರೆ ಒಂಥರ ನನಗೆ ಏನ್ ಮೂಡ್, ಸ್ಕೋರ್ ಕಾರ್ಡ್ ನೋಡಕ್ಕೂ ಮೂಡ್ ಬರಲ್ಲ. ಅಂದ್ರೆ ಸುಮ್ನೆ ನೋಡ್ತೀನಿ ಯಾರ್ ಗೆದ್ರು ಯಾರು ಸೋತ್ರು ಅಂತ. ಒಳಗಡೆ ಹೋಗಿ ಯಾರ್ಯಾರು ಎಷ್ಟೆಷ್ಟು ಹೊಡೆದಿದ್ದಾರೆ, ಯಾವ ಬೌಲರ್ ಹೆಂಗ್ ಮಾಡಿದ್ದಾರೆ ಏನು ನೋಡಿಲ್ಲ ನಾನು. ಯಾಕಂದ್ರೆ ನಂಗೆ ಈ ಜರ್ಸಿ ನೋಡಿದ್ರೆ ಒಂಥರ ಯಾವ್ದೋ ಬಾಂಗ್ಲಾದೇಶಿ ಫುಟ್ಬಾಲ್ ಟೀಮ್ ಜರ್ಸಿ ತರ ಇದೆ ನಂಗೆ. ಅದೇನೆ ನೋಡಿದ್ರೆ ಒಂಥರ ಕಣ್ಣೆಲ್ಲ ಉಜ್ಕೋಬೇಕು ಅನ್ಸುತ್ತೆ. ಕೆಟ್ಟದಾಗಿದೆ. ಮುಂಚೆನೆ ಚೆನ್ನಾಗಿತ್ತು ಜರ್ಸಿ, ಒಂಥರ ಡಿಫ್ರೆಂಟ್ ಆಗಿತ್ತು. ಅದ್ ಯಾವ ಇಲ್ಲ ಹುಚ್ಚನ ಮಗ ಈ ಒಂದು ಜರ್ಸಿ ಅವ್ರಿಗೆ ಐಡಿಯಾ ಕೊಟ್ಟಿದ್ದು. ಇಲ್ಲ ಗೋಯಂಕ ಓನ್ ಮಾಡಿರೋ ಫುಟ್ಬಾಲ್ ಟೀಮು ಆಲ್ಮೋಸ್ಟ್ ಬಾಂಗ್ಲಾದೇಶನೇ, ಮೋಹನ್ ಬಗಾನ್. ಸೊ ಅದನ್ನೇನು ನಾಟ್ ಬಿಯಾಂಡ್ ದ ರೀಚ್ ಆಫ್ ಕಾಂಪ್ರಿಹೆನ್ಷನ್. ಬಟ್ ಒಂದೇನಂದ್ರೆ ಇವ್ರದ್ದು ಬೌಲಿಂಗ್ ಅದೇ ವಿಷ್ಣು ಆಮೇಲೆ ಸಾತ್ವಿಕ್ ಹೇಳಿದಂಗೆ ಸ್ವಲ್ಪ ಫಾರ್ಮಿಡಬಲ್ ಆಗಿದೆ. ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಏನು ಇಲ್ಲ ಮಾತಾಡಕ್ಕೆ, ಅದ್ ಅಷ್ಟೇ ಬ್ಯಾಟಿಂಗ್ ಪರ್ಫೆಕ್ಟ್ ಡಿಸ್ಕ್ರಿಪ್ಷನ್. ನಿಕೋಲಸ್ ಪುರನ್ ಅವನ್ ಡೇನಲ್ಲಿ ಅವ್ನು ಹೊಡಿತಾನೆ, ಬಟ್ ಈ ಸತಿ ಅವ್ನು ಯಾಕೋ ಹೋಪ್ಲೆಸ್ ಆಗಿ ಆಡ್ತಾ ಇದ್ದಾನೆ, ಯಾವತ್ತೂ ಇಲ್ಲೇ ಯಾವ ಸೀಸನ್ ಇಲ್ಲದೆ ಇರೋದು. ಸೊ ಅದ್ ನಮ್ಗೆ ಇನ್ನೂ ಒಳ್ಳೇದೇನೆ. ಅಲ್ಲ ನೀನು ಈ ಬ್ಯಾಟಿಂಗ್ ನಲ್ಲಿ ಸರ್ಟೆಂಟಿಯಿಂದ ಒಬ್ರ ಬಗ್ಗೆ ಏನಾರು ಹೇಳು. ಅಂದ್ರೆ ಇವನ್ ಹಿಂಗ್ ಆಡ್ತಾನೆ, ಇವನ್ ಹಂಗ ಆಡ್ತಾನೆ, ಈಗ ಒಳ್ಳೇದಾರು ಹೇಳು ಕೆಟ್ಟದಾರು ಹೇಳು, ಸರ್ಟೆಂಟಿಯಿಂದ ಒಬ್ರ ಬಗ್ಗೆ ಒಂದ್ ಹೇಳು. ಈ ಸೈಲೆನ್ಸ್ ಆನ್ಸರ್. ಯಾರಿಗೂ ಏನು ಗೊತ್ತಿಲ್ಲ, ಆ ಟೀಮ್ಗೆ ಗೊತ್ತಿಲ್ಲ ಅವ್ರು ಹೆಂಗ್ ಆಡ್ತಾರೆ ಅಂತ. ಅಲ್ಲ ಅವ್ರ ಸ್ಕ್ವಾಡ್ ಸೀರಿಯಸ್ಲಿ ಹೇಳ್ಬೇಕು ಅಂತಂದ್ರೆ ನಾನ್ ಸೀರಿಯಸ್ ಆಗಿ ನಾನು ಕೊಚಿ ಟಸ್ಕರ್ಸ್ ಕೇರಳ, ಪುಣೆ ವಾರಿಯರ್ಸ್ ಇಂಡಿಯಾ ಆತರ ಹೊಸ ಹೊಸ ಟೀಮ್ಗಳ ಮ್ಯಾಚ್ ನೋಡಿದೀನಿ, ಇಲ್ಲ ಅಂತಲ್ಲ. ಸ್ಟೇಡಿಯಂಗೆಲ್ಲ ಹೋಗಿ ನೋಡಿದೀನಿ ಪುಣೆ ವಾರಿಯರ್ಸ್ ಇಂಡಿಯಾ ಮ್ಯಾಚ್ ಅನ್ನ. ಬಟ್ ಇಷ್ಟು ಹೋಪ್ಲೆಸ್ ಆಗಿ ಇರ್ರೆಲೆವೆಂಟ್ ಫ್ರಾಂಚೈಸ್ ನನ್ ಲೈಫ್ ಅಲ್ಲೇ ನೋಡಿಲ್ಲ, ಯಾವ್ದೇ ಸ್ಪೋರ್ಟ್ ಇರ್ಬೋದು. ಅಲ್ಲ ಇದು ಕೆಲವರೆಲ್ಲ ಯುಪಿ ಬ್ಲೇಮ್ ಮಾಡ್ತಾರೆ. ಯುಪಿ ಇರೋದು ಮೋಸ್ಟ್ ಪಾಪ್ಯುಲರ್ ಸ್ಟೇಟ್ ಇನ್ ಇಂಡಿಯಾ, ಆಕ್ಚುಲಿ ವರ್ಲ್ಡ್ ಅನ್ಬೋದು. ಒನ್ ಆಫ್ ದ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ರೀಜನ್ ಇನ್ ದ ವರ್ಲ್ಡ್. ಅಲ್ಲೇನೆ ಯಾರು ಬಂದು ನೋಡ್ತಿಲ್ಲ ಅಂದ್ರೆ ಅದು ಜನರು ತಪ್ಪಲ್ಲ, ಟೀಮ್ ತಪ್ಪದು. ಹೌದು, ಏನ್ ಮಿಸ್ಟೇಕ್ ಅವ್ರದ್ದು ಏನಂದ್ರೆ ಮಾರ್ಕೆಟಿಂಗ್ ಸರಿಯಾಗಿ ಮಾಡಿಲ್ಲ. ಅವರು ಸ್ಕ್ವಾಡ್ ತುಂಬಾ ಚೆನ್ನಾಗೇ ಇತ್ತು. ಫಸ್ಟ್ ಸೀಸನ್ ಅಲ್ಲಿ ಪ್ಲೇ ಆಫ್ಸ್ ಬಂದ್ರು, ಚೆನ್ನಾಗಿ ಆಡ್ತಿದ್ರು. ದೇ ಹ್ಯಾಡ್ ಅ ಗುಡ್ ಸೆಟ್ ಆಫ್ ಸೂಪರ್ ಸ್ಟಾರ್ಸ್ ಇನ್ ದರ್ ಟೀಮ್. They could have grown it from there. They could have made it Lucknow. They could have made it Rahul's franchise. They had options, but ಅದು ಆತರ ಮಾಡಿಲ್ಲ. That is again goes to show poor decision making from the higher ups. They could have, ಅದನ್ನ ನೀನ್ ಹೇಳಿದ್ ತುಂಬಾ ಫೇರ್ ಪಾಯಿಂಟ್. ಲಕ್ನೋ ಅಂತ ಕಲ್ಚರಲಿ ಡೈವರ್ಸ್, ಪಾಪ್ಯುಲೇಟೆಡ್, ತುಂಬಾ ಹೋಗಿದ್ದವರೆಲ್ಲ ಹೇಳ್ತಾರೆ ದೇರ್ ಇಸ್ ನಥಿಂಗ್ ಲೈಕ್ ಲಕ್ನೋ. ಫುಡ್ ಕಲ್ಚರ್ ಸಖತ್ತಾಗಿದೆ, ಜನ ತುಂಬಾ ಒಳ್ಳೆಯವರು. ಬಟ್ ಆದ್ರೂ ದೇ ಬೇರ್ಲಿ ಇವನ್ ಸ್ಕ್ರಾಚ್ ಪೊಟೆನ್ಶಿಯಲ್ ಸ್ಕ್ರಾಚ್ ಮಾಡಿಲ್ಲ ಇವರು. ಬೇಜಾರಾಗುತ್ತರ. ನಾವು ಬೆಂಗಳೂರಲ್ಲೇ ಇಷ್ಟೊಂದು 4 ಬೆಂಗಳೂರು ಫಿಟ್ ಮಾಡ್ಬೋದು ಲಕ್ನೋ ಅಲ್ಲಿ, ಬಟ್ ಆದ್ರೂ ಈ ತರ ನೋಡ್ತಿರೋದು ಒಂಥರ ಇಟ್ ಇಸ್ ಹಿಲೇರಿಯಸ್. ನಾನು ಹೇಳ್ತಿರೋದು ಇಲ್ಲ, ಇನ್ನೊಂದೇನಂದ್ರೆ ಇದನ್ನ ಇಲ್ಲಪ್ಪ ಹೊಸ ಫ್ರಾಂಚೈಸ್ ಎಲ್ಲ ಬೇರೆ ಟೀಮ್ಗೆ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದಾರೆ ಜನ, ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತಾನೂ ಏನು ಇಲ್ಲ. ಯಾಕೆಂತಂದ್ರೆ ಇನ್ನೊಂದ್ ಎಕ್ಸಾಂಪಲ್ ಅವ್ರ ಜೊತೆನೆ ಸೇರ್ಕೊಂಡಿರೋರು ಇದಾರೆ. ಗುಜರಾತ್ ಟೈಟನ್ಸ್ ಅವ್ರಿಗೇನ್ ಫ್ಯಾನ್ ಬೇಸ್ ಇಲ್ಲ ಅಂತಿಲ್ಲ, ಅವ್ರಿಗೆ ಫ್ಯಾನ್ ಬೇಸ್ ಇದಾರೆ ಗುಜರಾತ್ ಅಲ್ಲಿ. ಅವ್ರೇನ್ ಇರೆಲೆವೆಂಟ್ ಫ್ರಾಂಚೈಸ್ ಅಂತ ಅಲ್ಲ. ಯಾಕೆ ಅಂತಂದ್ರೆ ಅವ್ರು ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡಿದ್ರು. ಅವ್ರು ಶುಭ್ಮನ್ ಗಿಲ್ ಇಟ್ಕೊಂಡು ಪ್ರಿನ್ಸ್ ಅದು ಇದು ಅಂತ ಏನೇನೋ ಹುಚ್ಚಂಗ್ ಹೇಳಿ, ಬಟ್ ದೇ ಮ್ಯಾನೇಜ್ಡ್ ವೆಲ್. ಆನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ ಇದನ್ನ ಎಷ್ಟು ಹೋಪ್ಲೆಸ್ ಆಗಿ ಮಾಡ್ತಿದ್ದಾರೆ ಮ್ಯಾನೇಜ್ ಈ ಟೀಮ್ ಅನ್ನ ಅಂತಂದ್ರೆ, ನಾನು ಇದನ್ನ ನಂಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನು ಹೇಳಕ್ ಆಗಲ್ಲ. ಇಲ್ಲ ಗುರು, ಇಫ್ ಯು ಆರ್ ಗೆಟಿಂಗ್ 200 likes ಆನ್ ಅ ಪೋಸ್ಟ್ ಆಫ್ಟರ್ 3 or 4 days,
ಇನ್ನೊಂದು IPL ಟೀಮ್ ಇನ್ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಅಲ್ಲಿ ನನ್ಗೆ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಗುರು. ಅಲ್ಲ ಪ್ಲಸ್ ಇವ್ರದ್ದು ನಾನು ಇದ್ ನೋಡ್ತಾ ಇದ್ದೆ, ಕಂಟೆಂಟ್ ನೋಡ್ತಾ ಇದ್ದೆ, ಅದೇ ಇದು ಸ್ಟೇಜ್ ಇದ್ ಮಾಡಿದ್ರಲ್ಲ ಅದಾದ್ಮೇಲೆ ನೋಡ್ತಾ ಇದ್ದೆ. ಇವ್ರು ಒಂಚೂರುನು ಲೋಕಲ್ ಇದು ಏನು ಇಲ್ಲ ಇವ್ರು ಇದ್ರಲ್ಲಿ. ಅಂದ್ರೆ ಈಗ ಎಲ್ಲಾರ್ಗುನು UP ನಲ್ಲಿ ತುಂಬಾನೇ ಒಂಥರ ಇದಿದೆ ಪ್ರೀತಿ UP ಮೇಲೆ. ಭೋಜ್ಪುರಿ ಸಾಂಗ್ ನಾನ್ ಫಾಲೋ ಮಾಡ್ತೀನಿ, ಭೋಜ್ಪುರಿ ಸಾಂಗ್ ಸಖತ್ತಾಗಿರುತ್ತೆ. ಎಷ್ಟು ಅದಕ್ಕೆ ಲಿಟ್ರಲಿ ಕೋಟ್ಯಾಂತರ ಫ್ಯಾನ್ಸ್ ಗಳಿದ್ದಾರೆ. ರೆಡಿಟ್ ನಲ್ಲಿ ಲೈಕ್ ಸಿಗುತ್ತೆ. ನೀವೇನೋ ಲೋ ಕ್ಲಾಸ್ ಜನ ಆತರ ಎಲ್ಲಾನು ಕೆಲವರು ಮಾತಾಡ್ತಾರೆ UP ಬಗ್ಗೆ, ಬಟ್ ರೆಡಿಟ್ ನಲ್ಲಿ ಲೈಕ್ ಸಿಗುತ್ತೆ ಆತರ ಸಾಂಗ್ಸ್ ಗಳಿಗೆ. ಆಮೇಲೆ ಅಲ್ಲಿ ಎಷ್ಟೊಂದು ಸೂಪರ್ ಸ್ಟಾರ್ ಗಳಿದ್ದಾರೆ, ರವಿ ಕಿಶನ್, ಮನೋಜ್ ತಿವಾರಿ ಅವರೆಲ್ಲ ಇದ್ದಾರೆ. ನಮ್ ಸೌತ್ ಇಂಡಿಯನ್ ಅಲ್ಲಿ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಆ ತರದ್ದೆಲ್ಲ. ಲಿಟ್ರಲಿ ನೀವು ಹೋಗಿ ಇದ್ ನೋಡಿ, ಒಂದು ಟೀಮ್ ಇದೆ ಭೋಜ್ಪುರಿ ದಬಂಗ್ ಅಂತ, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್. ಅವ್ರಿಗೆ ಜಾಸ್ತಿ ಪಾಪ್ಯುಲಾರಿಟಿ ಇದೆ ಇವ್ರಿಗಿಂತ. ನಮ್ದ್ರಲ್ಲೂ ಕರ್ನಾಟಕ ಬುಲ್ಡೋಸರ್ಸ್ ನೋಡು, ಸಾಮಾನ್ಯ ಹುಡುಗರಲ್ಲಪ್ಪ, ಸೀರಿಯಲ್ ಅದೇನೆ. ವಿನ್ನರ್ಸ್. ಅದೂನು ಭೋಜ್ಪುರಿ ದಬಂಗ್ ನಲ್ಲಿ ಬ್ಯಾಟಿಂಗ್ ಬಂದ್ರೆ 4 ಜನ ಬರ್ತಾರೆ, ಎರಡು ಬ್ಯಾಟ್ಸ್ಮನ್ 2 ರನ್ನರ್. ಸಂಜಯ್ ದತ್ತು ಅದು ಇದು ಅವರೆಲ್ಲ ಬರ್ಬೇಕಲ್ಲ. ಹ್ಮ್ ಆಲ್ ವೆರಿ ಫೇರ್ ಪಾಯಿಂಟ್ಸ್ ಇವೆಲ್ಲ ಹೇಳ್ತಿರೋದು. ನಾನು ಇಂಡಸ್ಟ್ರಿಯಲ್ ವರ್ಕ್ ಮಾಡಿದ್ಮೇಲೆ ಇಷ್ಟೇ ಹೇಳೋದು, ದೇ ಆರ್ ಔಟ್ಸೋರ್ಸಿಂಗ್ ದೇರ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಟು ಪೀಪಲ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಅಂಡ್ ಹೂ ಡೋಂಟ್ ಕೇರ್ ಬೇಸಿಕ್ಲಿ. ಇವಾಗ ಒನ್ ಥಿಂಗ್ ಇಸ್ ಟು ಬಿಲ್ಡ್ ಅವರ್ ಓನ್ ಇನ್ ಹೌಸ್ ಕಾಂಟೆಂಟ್ ಟೀಮ್. ನಮ್ಮ ಬೆಂಗಳೂರು ಎಫ್ಸಿಯಲ್ಲೂ ಅದನ್ನೇ ಮಾಡಿದ್ವಿ. ನಮ್ದೇ ಟೀಮ್ ಇಟ್ಕೊಂಡು ಯಾರಿಗೂ ಔಟ್ಸೋರ್ಸ್ ಮಾಡಿಲ್ಲ ಈ ತರ ಇಂಪಾರ್ಟೆಂಟ್ ವರ್ಕ್ ನ. ನಿನಗ್ ಇದನ್ನ ಚೆನ್ನಾಗಿ ಮಾಡಕ್ ಬರ್ತಾ, ನೀನ್ ಇದನ್ನೇ ಮಾಡು ಅಂತ ನಮ್ ಕೈಲೇ ಡಿವೈಡ್ ಮಾಡ್ಕೊಂಡು ಎಷ್ಟು ಕೆಲಸ ಇದ್ರು ನಾವೇ ಮಾಡ್ತಿದ್ವಿ ಅದಾತರ. ಬಟ್ ಇವ್ರೇನಂದ್ರೆ ಯಾವ್ದೋ ಒಂದು ಲಕ್ನೋ ಟೀಮ್ ನ ಎಲ್ಲೋ ಒಂದು ಮುಂಬೈಯಲ್ಲಿ ಕೂತ್ಕೊಂಡಿರೋ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ಯಾರೆ. ಆಲ್ ಆಫ್ ದರ್ ಸೋಷಿಯಲ್ ಮೀಡಿಯಾ, ಆಲ್ ಆಫ್ ದರ್ ಕಾಂಟೆಂಟ್, ಆಲ್ ಆಫ್ ದರ್ ಮಾರ್ಕೆಟಿಂಗ್. ಅಂಡ್ ಈ ಗೋಯಿಂಗ್ ಆಗಿ ಹೊಳಿತಾನೆ ಇಲ್ಲ ಇದು ಇಷ್ಟು ಕೆಟ್ಟದಾಗ ಮಾಡ್ತಾರೆ. ಅದ್ರಲ್ಲೂ ಈ ಕಾಂಟೆಂಟ್ ಟೀಮ್ ಅಲ್ಲಿ ಇರೋರು ಡಿಸೈನರ್ಸ್ ಅವರು ಇದು ಎಲ್ಲ ಚೆನ್ನಾಗಿ AI ಹಾಕಿ ಬಳಸ್ತಿದ್ದಾರೆ. ಇದೇ ಸೇಮ್ ಮ್ಯಾಂಚೆಸ್ಟರ್ ಒರಿಜಿನಲ್ಸ್ಗೂ ಇದೇ ತರ ಅವರು ಗೂಗಲ್ ಸರ್ಚ್ ಮಾಡಬೇಕಾದ್ರೆ ಮ್ಯಾಂಚೆಸ್ಟರ್ ಒರಿಜಿನಲ್ಸ್ ಲೋಗೋ ರಿವೀಲ್ ಅಂತ ಬಂದಾಗ ಎಷ್ಟು ಬ್ಯಾಕ್ಲಾಶ್ ಬಂತು ಅಂದ್ರೆ, ಬಿಕಾಸ್ ದೇರ್ ಅಟ್ ಲೀಸ್ಟ್ ಪೀಪಲ್ ಇನ್ ದ UK ಹ್ಯಾವ್ ಸಮ್ ಪ್ರೈಡ್ ಫಾರ್ ಥಿಂಗ್ಸ್ ಲೈಕ್ ದಿಸ್. ಯಾರಿಗೋ ಏನೋ ಔಟ್ಸೋರ್ಸ್ ಮಾಡಿ AI-ಗೆಲ್ಲ ಔಟ್ಸೋರ್ಸ್ ಮಾಡಿದ್ರೆ ಅವ್ರಿಗೆ ತಿಕ್ಕ ಹೊರ್ದೋಗುತ್ತೆ. ಇದೆ ವಿಡಿಯೋ ಆಫ್ ಲೋಗೋ ಅನೌನ್ಸ್ಮೆಂಟ್ 3ನೇ ರಿಟರ್ ಇದೆ ನೋಡು. ಅದು ಎಷ್ಟು ಕೆಟ್ಟದಾಗಿದೆ. ಅದು ಇವಂದೆ ಗೋಯಂಕಾದೆ, ಎಷ್ಟು ಕೆಟ್ಟದಾಗಿದೆ ನೋಡು. AI ಜನರೇಟೆಡ್ ಸ್ಲಾಪ್ ಇದು. ಅಲ್ಲ ಅಲ್ಲಿ UK ನಲ್ಲಿ ಈ ಆನೆ ಈ ಏನಂತಾರೆ ಈಗಲ ರೆಲೆವೆನ್ಸ್ ಇಲ್ಲ. ಆಗುವಷ್ಟುನು ಪಾಕಿಸ್ತಾನೀಸ್ ಹೋಗಿಲ್ಲ ಇನ್ನು. ಇಲ್ಲ ಗುರು, UK ನಲ್ಲಿ ಸ್ವಲ್ಪ ಇದಾರೆ ಆನೆಗಳೇ ಇಲ್ಲ ಗುರು UK ನಲ್ಲಿ. ಅಲ್ಲಿ ಆನೆ ಎಷ್ಟೊಂದು ಕಾಮೆಂಟ್ಸ್ ನೋಡ್ಬೇಕಾದ್ರೆ ಇದು ಇದನ್ನೇ ಹೇಳ್ತಿರೋದು. People, this kind of work will make even the most die-hard fans go against their team. ನಾನು ಇಂಡಸ್ಟ್ರಿಯಲ್ ಇದ್ರು ಇದನ್ನೇ ಹೇಳ್ತಿರೋದು. ಈ ತರದ್ದೇ ಆಗೋದು. ಅವ್ರಿಗೆ ಅದ್ ಅರ್ಥ ಆಗಿಲ್ಲ. ಒಳ್ಳೇದೇ, ಬಿಕಾಸ್ ಅವ್ರು ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ದೇರ್ ಪೊಟೆನ್ಶಿಯಲ್ ಇಸ್ ಹ್ಯೂಜ್. ಬಟ್ ಸುಧನ್ವ ಹೇಳ್ದಂಗು ಅವ್ರದ್ದು ಕಲ್ಚರ್ ತುಂಬಾ ಇದೆ UP-ಯಲ್ಲಿ. ಇಂಟರ್ ಕಾಶಿ ಫುಟ್ಬಾಲ್ ಟೀಮ್ ಇದೆ ಅವ್ರದ್ದು, ಎಲ್ಲ ಅದು ಕಂಪ್ಲೀಟ್ ರೈಟ್ ವಿಂಗ್ ಫುಟ್ಬಾಲ್ ಟೀಮ್. ಅದು ಒಂಥರ ಮಜಾ. ಬಟ್ ದಟ್ ಈಸ್ ದ ಪೋಲಾರ್ ಆಪೋಸಿಟ್ ಆಫ್ ವಾಟ್ ದೀಸ್ ಗೈಸ್ ಆರ್ ಟ್ರೈಂಗ್ ಟು ಡೂ. ಅವ್ರು ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿದ್ದಾರೆ ಈ ತರ ನಮ್ಗೆ ಸ್ಟ್ರೆಂತ್ ಇದೆ, ಈ ತರ ಫ್ಯಾನ್ ಬೇಸ್ ಇರ್ತಾರೆ. ಲೆಟ್ ಅಸ್ ಮೇಕ್ ದ ಮೋಸ್ಟ್ ಔಟ್. ಇವನ್ ದೋ ದೇ ಪ್ಲೇ ದರ್ ಮ್ಯಾಚಸ್ ಇನ್ ಡೆಲ್ಲಿ ಆರ್ ಸಮ್ವೇರ್, ಅವ್ರದ್ದು ಸೋಷಿಯಲ್ ಮೀಡಿಯಾಗೆಲ್ಲ ಚೆನ್ನಾಗಿ ರಿಯಾಕ್ಷನ್ಸ್ ಬರುತ್ತೆ. ನಮ್ಮ ಹಳೆ ಬಾಸ್ ಅವ್ರಿಗೆ ಸೋಷಿಯಲ್ ಮೀಡಿಯಾ ಮಾಡ್ತಿದ್ದು ಆ ತರ ಹೇಳ್ತಿಲ್ಲ, ಬಟ್ ಅವ್ನಿಗೆ ಅಟ್ಲೀಸ್ಟ್ ಸ್ಟ್ರಾಟಜಿ ಇತ್ತು. ಈ ತರ ದಿಸ್ ಇಸ್ ವಾಟ್ ವರ್ಕ್ಸ್ ಇನ್ ಉತ್ತರ್ ಪ್ರದೇಶ್, ದಿಸ್ ಇಸ್ ವಾಟ್ ವರ್ಕ್ಸ್ ಬೆಸ್ಟ್, ದಿಸ್ ಇಸ್ ಹೌ ವಿಲ್ ಗೋ ಅಬೌಟ್ ಇಟ್. ಅಂಡ್ ಅದು ಕ್ಯಾಪಿಟಲ್ ಸಿಟಿನೂ ಅಲ್ಲ, ಯಾವ್ದೋ ಪಿಲ್ಗ್ರಿಮೇಜ್ ಸ್ಪಾಟ್ ನ ಸಕ್ಕದಾಗಿ ಮಾಡಿದ್ದಾರೆ. ಸೊ ಇವ್ರು ಮಾಡಿದ್ರೆ ಪೊಟೆನ್ಶಿಯಲ್ ಇದೆ, ಬಟ್ ದೇ ಆರ್ ನಾಟ್ ಟೇಕಿಂಗ್ ದ ಕರೆಕ್ಟ್ ಡಿಸಿಷನ್ಸ್ ಅಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ದೆಮ್ ಟು, ಈವನ್ ಆಫ್ಟರ್ ಸೋ ಮಚ್ ಆಫ್ ಬ್ಯಾಕ್ಲಾಶ್. ಅಲ್ಲ ಇದೊಂಥರ ನಮ್ಗೆ ಯಾಕೆ ಇಷ್ಟೊಂದು ಬೇಜಾರಾಗ್ತಾ ಇದೆ ಅಂದ್ರೆ, ಅಂತ ಒಳ್ಳೆ ಜಾಗನ ಒಂಚೂರು ಪವಿತ್ರ ದೂರ ಅದು.
ಅಂತ ಒಳ್ಳೆ ಸ್ಟೇಟ್ ನ ಅದ್ರಲ್ಲಿ ಏನೇನೆಲ್ಲ ಮಾಡ್ಬೋದು, ಅದನ್ನು ಅದೊಂಥರ ಆನ್ ದ ರೈಸ್ ಇರೋ ಸ್ಟೇಟ್ ಅದು. ಒಂದ್ ಕಲ್ಚರ್ ಇವರೇ ಬಿಲ್ಡ್ ಮಾಡ್ಬೋದು ಅಂತ ಟೈಮಲ್ಲಿ. ಅದನ್ನು ಈಗ ನೋಡಿ RCB ನಲ್ಲಿ ಡ್ಯಾನಿಶ್ ಸೇಟ್ ಏನಾರು ಕನ್ನಡ ಮಾತಾಡ್ತಿರ್ಲಿಲ್ಲ, ಅವನ ಕನ್ನಡ ರೆಫರೆನ್ಸ್ ಗೊತ್ತಿರ್ಲಿಲ್ಲ ಅಂದಿದ್ರೆ ನಮಗ್ ಅಷ್ಟೊಂದ್ ಅಟ್ಯಾಚ್ಮೆಂಟ್ ಆಗ್ತಾ ಇತ್ತ ಕ್ಲಬ್ ಜೊತೆ. ಅಥವಾ ಈಗ ವಿಜಯ್ ಮಲ್ಯ ಕನ್ನಡದಲ್ಲಿ ಮಾತಾಡಿ ಅದು ಇದು ಅಂತೆಲ್ಲ ಇದೆಲ್ಲ ಮಾಡಿ, ಈಗ ಪ್ಲೇಯರ್ಸ್ ಅಷ್ಟೇ ಟ್ರೈ ಮಾಡ್ತಾರೆ. ಇನ್ನ ಒಂದೇನಂದ್ರೆ ಎಲ್ಲಾರುನು ಅವ್ರ ರೆಲೆವೆಂಟ್ ಕಂಟೆಂಟ್ ಕ್ರಿಯೇಟ್ ಮಾಡೇ ಮಾಡ್ತಾರೆ ಹೇಳ್ದಂಗೆನೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಏನೋ ಒಂದ್ ಸುಮ್ನೆ ಒಂದು ದೋಸೆ ಪೋಸ್ಟ್ ಏನೋ ಒಂದ್ ಮಾಡ್ತಾರಪ್ಪ ಎವ್ರಿ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೆಂಗಳೂರು, ಹೌ ಇಸ್ ದ ದೋಸೆ ಟುಡೇ, ಮ್ಯಾಚ್ ಡೇ ಇಸ್ ಟುಡೇ ಅಂತ ಏನೋ ಒಂದ್ ಹಾಕ್ತಾರೆ. ಅಥವಾ ಈ ಮುಂಬೈನವರು ವಡಾಪಾವ್ ಕೈಸಾ ಹೇ ಅಂತ ಹಾಕ್ಬಿಟ್ಟು ರೋಹಿತ್ ಶರ್ಮಾ ಪಿಕ್ಚರ್ ಹಾಕ್ತಾರೆ, ಏನೋ ಒಂದ್ ಮಾಡ್ತಾರೆ ಹಂಗೆ. ಈಗ ಚೆನ್ನೈ ಅವರು ಅಷ್ಟೇನೆ, ಎನ್ನ ತಮಿಳ್ ಕಾವೇರಿ ನೀರು ಏನೋ ಒಂದ್ ಹಾಕ್ತಾರಪ್ಪ ಆತರ, ಸಲಾತ್ ಕಾವೇರಿ ಏನೋ ಒಂದು. ಸೊ ಅದ್ರ ಅಟ್ಲೀಸ್ಟ್ ಇವ್ರಿಗೆಲ್ಲ ಎಲ್ಲಾ ಟೀಮ್ಗಳಿಗೂ ಅರ್ಥ ಆಗುತ್ತೆ ಅವ್ರವ್ರಿಗೆ. ಅಂದ್ರೆ ಅವ್ರಿಗೆ ಯಾವ ಟೀಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದ್ಯೋ ಸೋಷಿಯಲ್ ಮೀಡಿಯಾಲಿ, ಅವ್ರದ್ದು ಕಲ್ಚರಲಿ ರೆಲೆವೆಂಟ್ ಪರ್ಸನ್ ಮಾಡ್ಬೇಕು, ಕಲ್ಚರಲಿ ಇನ್ವಾಲ್ವ್ ಆಗ್ಬೇಕು ಅಂತಿದೆ. ಇವ್ರು ಲಿಟ್ರಲಿ ಒಂದು ಚೂರು ಇನ್ವಾಲ್ವ್ ಆಗಲ್ಲ. ಇದು ಏನು ನಾವೇನು ಮಾಡಕ್ಕಾಗಲ್ಲ. ಅಂದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಚೆನ್ನಾಗಿ ದುಡ್ಡು ಮಾಡಿ ಎಲ್ಲಾರು ಕೂಡಾಕಿ ಟೀಮ್ ತಗೋಬೋದಷ್ಟೇ. ಬಟ್ ನಾಳೆ ಏನ್ ಮಾಡ್ಬೋದು ಅಂತಂದ್ರೆ, ಚೆನ್ನಾಗಿರೋ ನಂದು 200 ರನ್ ಇಂದ ಸೋಲಿಸ್ಬಿಟ್ಟು ಆಮೇಲಿಂದ ಹೋಗ್ಬಿಟ್ಟು ಗೋಯಂಕ ರಿಯಾಕ್ಷನ್ ಆಗಿದ್ರೆ ಅದಕ್ಕೆ ಚೆನ್ನಾಗಿ ರಿಯಾಕ್ಷನ್ಸ್ ಬರುತ್ತೆ. ಆಮೇಲೆ ನಂಗೆ ಕ್ಲಿಯರ್ ಆಗಿ ಜ್ಞಾಪಕ ಇದೆ, ಇದು 23 ಸೀಸನ್ RCB LSG ಗೇಮ್. ಅದೇ ನಿಕೋಲಸ್ ಪೂರನ್ 50 ಎಷ್ಟು ಹೊಡೆದ, ಲಾಸ್ಟ್ ಓವರ್ ಅಲ್ಲಿ ಅವ್ರು 200 ಚೇಸ್ ಮಾಡಿದ್ರಲ್ಲ, ಅವತ್ತಿನ ದಿವಸ ಅವ್ರು ಒಂದ್ ಟ್ವೀಟ್ ಹಾಕಿದ್ರು, ಪ್ಲೇಡ್ ಬೋಲ್ಡ್ ಅಂತ. ಅದಕ್ಕೆ ಅದೇ ಸೀಸನ್ ಲಕ್ನೋ ಅಲ್ಲಿ ಹೋಗಿ ನಾವು ಅವ್ರನ್ನ ಡಿಫೀಟ್ ಮಾಡ್ದಲ್ಲ 120ಗೆಲ್ಲ, ನಾವು ಆಲ್ ಔಟ್ ಆಗಿ ಅವ್ರನ್ನ 105 ಎಷ್ಟು ಆಲ್ ಔಟ್ ಮಾಡಿದಾಗ, ಅವಾಗ ನಾವು RCB ಟ್ವೀಟ್ ಮಾಡಿದ್ದಕ್ಕೆ ದೇರ್ ಇಸ್ ಸಚ್ ಅ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಲೈಕ್ಸ್ ಅಂಡ್ ಏನ್ ಹೇಳ್ತಾರೆ ಎಂಗೇಜ್ಮೆಂಟ್, ಅದೆಲ್ಲ ನೋಡಕ್ಕೇನೆ ಒಂಥರ ಹಿಲೇರಿಯಸ್. ಅವ್ರ ಆದ್ರೂ ಕಲ್ತ್ಕೊಂಡಿಲ್ಲ ಅಂತ ಅನ್ಸ್ತು. ನಾಟ್ ಶೋರ್ ದ ಎಲಿಫೆಂಟ್ ಇಸ್ ಗಿವಿಂಗ್ ಕನ್ಸೆಂಟ್ ಹಿಯರ್ ಅಂತೆ. ಲಿಟ್ರಲಿ ಎಷ್ಟು ಹೊಟ್ಟೆ ಉರಿತಾ ಇದೆ ಅಂದ್ರೆ, ಆಕ್ಚುಲಿ ಇದ್ರ ಬಗ್ಗೆ ನಾ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಈಗ್ಲೇನೆ ಇದೊಂಥರ ಟೋಟಲಿ ಆರ್ಗ್ಯಾನಿಕ್ ಆಗಿ ಆಗಿರೋ ಕಾನ್ವರ್ಸೇಷನ್ ಇದು. ನಾವ್ ಯಾರು ಪ್ಲಾನು ಮಾಡಿರ್ಲಿಲ್ಲ ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ. ಬಟ್ ಅಂದ್ರೂ ಇದು ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ಲಿಟ್ರಲಿ ಈ ಟೀಮ್ ಜೊತೆ ಬಾಲಿವುಡ್ ನಲ್ಲಿ ಏನೇನ್ ಅಸಹ್ಯವಾಗಿದೆಯೋ ಅದೇ ಸೇಮ್ ಇದ್ರಲ್ಲೂ ಅಸಹ್ಯವಾಗಿರೋದು. ಬಾಲಿವುಡ್ ಅದ್ರ ರೂಟ್ಸ್ ಕಳ್ಕೊಂಡಿದೆ, ಸೇಮ್ ಈ ಟೀಮ್ ರೂಟ್ಸ್ ಇಲ್ಲೇ ಇರ್ಲಿಲ್ಲ, ಅದ್ ಬೇರೆ ವಿಷಯ. ಸೊ ಹೋಪ್ಫುಲಿ ಇದು LSG ಟೀಮ್ನವರು ಸರಿ ಮಾಡ್ಕೋತಾರೆ ಅಂತ ಅನ್ಕೋತಾ ಹೋಪ್ ಮಾಡ್ತಾ ನಾವು ಈಗ ಅಗಲವಾದ ಎಸೆತ ಹೋಗೋಣ ಈ ಮ್ಯಾಚ್ ಇಂದು. ಸೊ ನೀವ್ ರೆಡಿ ಇದ್ರೆ ನೀವ್ ಮಾಡಿ, ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತಿದ್ದೆ. ನೀನ್ ರೆಡಿ ಇದ್ರೆ ಮಾಡ್ಬಿಡು. ಓಕೆ, ನಾನು ಫಸ್ಟ್ ಹೋಗ್ತೀನಿ ಹಂಗಾರೆ. ಓಕೆ. ದಿಗ್ವೇಶ್ ರಾಠಿ ವಿಲ್ ನಾಟ್ ಪಿಕ್ ಎನಿ ವಿಕೆಟ್, ವಿಲ್ ಗೋ ವಿಕೆಟ್ಲೆಸ್. ಆಮೇಲಿಂದ ಇದೇನಂದ್ರೆ ವಾಟರ್ ಇಸ್ ವೆಟ್ ತರ ಅನ್ನೋಂಗೆ. ಇನ್ನೊಂದು ನನ್ಗೇನೋ ಅನ್ನಿಸ್ತಿದೆ, ಮಿಚೆಲ್ ಮಾರ್ಷ್ ವಿಲ್ ಸ್ಕೋರ್ 80. ಇವನ್ ಮೈಂಡ್ ರೀಡ್ ಮಾಡ್ಬಿಟ್ಟ ಇವನು ನಂದು. ವಿಲ್ ಸ್ಕೋರ್ 80ನಾ? ಚೆನ್ನಾಗಿ ಬರ್ತಾ ಇದೆ ಇವಾಗ, ಪ್ರೆಡಿಕ್ಷನ್ಸ್ ಅಕ್ಯುರೇಟ್ ಆಗಿ ಬರ್ತಾ ಇದೆ. ಮಿಚ್ ಮಾರ್ಷ್ ನ ನಮ್ ರಸಿಕ್ ಸಲಾಮ್ ತೆಗಿತಾರ ನೋಡು. ಅವ್ನ್ ಡಫಿಗೆ ಇವನ್ಗೆ ಹೊಡೆದ್ ಬಿಡ್ತಾನೆ, ಭುವನೇಶ್ವರ್ ಕುಮಾರ್ಗೆ. ಸಲಾಮ್ ಒಂದ್ ಸ್ಲೋ ಬಾಲ್ ಹಾಕೊಟ್ರೆ ಟಾಪ್ ಎಜ್ ಆಗ್ಬಿಟ್ಟು ಔಟ್ ಆಗ್ತಾರೆ. ಒಂದು ಫೇಕ್ ಅಂದ್ರೆ ಸಿಚುವೇಶನ್ ಹೇಳ್ತೀನಿ, ಆದ್ರೆ ಆಗ್ಬೋದು, ನೀನ್ ಹೇಳ್ತಾ ಇರೋದಂಗ ಆದ್ರೆ ಆಗ್ಬೋದು. ಆತರ ಆದ್ರೆ ಡಿಜೆ ವಿಲ್ ಪ್ಲೇ ಸಲಾಮ್ ರಾಕಿ ಬಾ. ಇಲ್ಲ ಹಾಕ್ಬೇಡ. ಚೆನ್ನಾಗಿದೆ ಇದು, ರಿಯಲ್ ಆಗಲ್ಲ. ಬೇಕಾದ್ರೆ ನೀವು ಇದಾದ್ರೆ ಇನ್ನೆರಡು ಹಾಕಿ, ನಂಗೇನ್ ಪ್ರಾಬ್ಲಮ್ ಇಲ್ಲ. ಓಕೆ, 3 ಕೊಡ್ತಿರೋದಾದ್ರೆ. ಇಫ್ ಆಯ್ತು, ಇಫ್ ಬಟ್ಟೆಲ್ಲ ಬೇಡ, ಹಾಕಿ ಬಿಡು.
ಓಕೆ, ಇನ್ನೊಂದು Nicholas Pooran will get back to form, will score at least 50 in 200 strike rate. Third one? ಆಮೇಲೆ Krunal Pandya will pick wicket in his first over. ನಂದು ದಿಗ್ವೇಶ್ ರಾಟಿ 5 4. ಇವಂದು ಸೇಮ್ ಓಲ್ಡ್ ಸ್ಟ್ರಾಟಜಿ. ಆಮೇಲೆ ಇವನು ಯಾರದು ರಿಷಬ್ ಪಂತ್ ವೆಲ್ ಡನ್. 100 ಸೆಂಚುರಿ. ಸೆಂಚುರಿ ಆಮೇಲೆ ಪಲ್ಟಿ ಎಲ್ಲ ಹೊಡಿಯಕ್ ಹೋಗಿ ಬಿಸಿಲ ಸ್ವಾಮಿಲಿ ಜಾರ್ಕೊಂಡು ಬಿದ್ಬಿಡ್ತಾರೆ. ಇಲ್ಲ, ಈ ಸತಿ ಸಂಜೀವ್ ಗೋಂಕ ಬಂದ್ಬಿಟ್ಟು ಪಲ್ಟಿ ಹೊಡಿತಾನೆ ರಿಷಬ್ ಪಂತ್ ಸೆಂಚುರಿ ಹೊಡಿದ್ರೆ. ಅದು ಹತ್ಕೊಂಬಂದು ಹೊಡಿತಾನೆ. ಅವನೇನಾದ್ರು 100 ಹೊಡೆದ್ಬಿಟ್ರೆ ಅಷ್ಟೊಂದು ಅಟೆನ್ಷನ್ ಬೇರೆಯವ್ರಿಗೆ ಹೋಗ್ತಾ ಇದ್ರೆ ಅವ್ನು ತಡ್ಕೊಳಕ್ ಆಗಲ್ಲ, ಏನಾದ್ರು ಮಾಡ್ಬೇಕು ಅವನು. ಕರೆಕ್ಟ್. ಓಕೆ, ಈ ಸತಿ ಆಕ್ಚುಲಿ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನಾವು ಅನ್ಕೊಂಡಿಲ್ದಿರೋದ್ರ ಬಗ್ಗೆನೇ ಮಾತಾಡಿದ್ವಿ. ಸೊ ಒಂಥರ ಒಳ್ಳೆ ಕಾನ್ವರ್ಸೇಷನ್ ಆಯ್ತು. ನಿಮ್ಗೂನು ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಎಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಸಾತ್ವಿಕ್ ವಿಷ್ಣುಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ನಾವು ಖುಷಿಯಾಗಿ ಬರ್ತೀವಿ ನೆಕ್ಸ್ಟ್ ಟೈಮ್ ಅಂತ ಬೇಡ್ಕೋತಾ ದೇವ್ರ ಹತ್ರ ಈ ಎಪಿಸೋಡ್ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಬೈ ಬೈ. ಥ್ಯಾಂಕ್ ಯು.